ರೇಡಿಯೋ ಕೇಂದ್ರರಿಗೆಲ್ಲ ನಮಸ್ಕಾರ. ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಕೃಷಿ ಸಮಾಚಾರದ ಕೃಷಿ ಚಿಂತನಗೋಷ್ಠಿಯ 5ನೇ ಸಂಚಿಕೆಯನ್ನು ಇವತ್ತು ಆರಂಭಿಸ್ತಿದ್ದೇವೆ. ಕೃಷಿ ಚಿಂತನೆಯ ಗೋಷ್ಠಿಯ 5ನೇ ಸಂಚಿಕೆಯಲ್ಲಿ ಅಡಿಕೆ ಮಾರುಕಟ್ಟೆ ಹೆಂಗೆ ಮಾಡ್ಲಕ್ಕೆ ಎಂಬ ಮಾಹಿತಿ ಕೊಡಲಿಕ್ಕೆ ರಾಜೇಂದ್ರ ಪೂಜಾರಿ ನಮ್ಮ ಜೊತೆಗಿದ್ದಾರೆ. ನಾನು ಪ್ರವೀಣ್ ಹೆಬ್ಗೋಳಿ, ಪ್ರಗತಿಪರ ನಿಸರ್ಗ ಕೃಷಿಕರು, ಹೆಬ್ಗೋಳಿ ಕುಷ್ಟ ಅಗ್ರಿಕಲ್ಚರ್ ಕಂಪನಿ HKSC ಮೊಳವಳ್ಳಿ. ಅಧ್ಯಕ್ಷರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶ್ರೀ ಬೋಜು ಪೂಜಾರಿ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ಬೆಚ್ಚಳ್ಳಿ ಹಾಗೂ ಕೃಷಿ ಸಂಪನ್ಮೂಲ ವ್ಯಕ್ತಿಯಾಗಿ ಜನರಿಗೆ ಕೃಷಿ ಮಾಹಿತಿಯನ್ನು ಶಾಲೆ ಮತ್ತು ರೈತರಿಗೆ ನೀಡುತ್ತಿರುವ ರಾಜೇಂದ್ರ ಪೂಜಾರಿ ಬೆಚ್ಚಳ್ಳಿ ನಮ್ಮ ಜೊತೆಗಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್. ಇವತ್ತು ಅಡಿಕೆ ಮಾರುಕಟ್ಟೆ ಹೆಂಗೆ ಮಾಡ್ಲಿಕ್ಕೆ ರೈತರಿಗೆ ತುಂಬ ಗೊಂದಲ ಇತ್ತು. ನೀವು ಮಾರುಕಟ್ಟೆಯಲ್ಲಿ ಯಶಸ್ವಿ ರೈತರು ಅಂತ ನಮ್ಗೆ ಗೊತ್ತಿತ್ತು. ಸಿದ್ದಾಪುರ ಭಾಗದಲ್ಲಿ ಸರಿ ಮಾರುಕಟ್ಟೆಯಲ್ಲಿ ಸಿದ್ದಾಪುರ ಸಂತೆ ಐತೆ, ತುಂಬ ಹೆಸರು ಮಾಡಿದಾರೆ. ಒಂದು ಬಾಲ್ಯದಿಂದ 35-40 ವರ್ಷದಿಂದ ಸಿದ್ದಾಪುರ ಸಂತೆಯಲ್ಲಿ ಪರಿಚಿತ ಮುಖ ಅಂತ ಎಲ್ಲರಿಗೂ ಗೊತ್ತಿತ್ತು. ಸಿದ್ದಾಪುರ ಭಾಗದಲ್ಲಿ ಗೊತ್ತಿತ್ತು. ಒಂದು ಮಾರುಕಟ್ಟೆಯಲ್ಲಿ ಯಶಸ್ವಿ ಅಂತ ನಮ್ಗೆ ಗೊತ್ತಿತ್ತು. ಈ ಅಡಿಕೆ ಮಾರುಕಟ್ಟೆ ಲಾಭದಾಯಕ ಮಾಡ್ಕೊಳ್ಲಿಕ್ಕೆ ಹೆಂಗೆ ಮಾಡ್ಲಿಕ್ಕೆ ಅಂತ ನಿಮ್ಮ ಸಲಹೆ ನಮ್ಗೆ ಸ್ವಲ್ಪ ರೈತರು ಬೇಕು. ನಿಮ್ಮ ಅಭಿಪ್ರಾಯ ಹೇಳಿ. ಸರಿ. ಈಗ ಅಡಿಕೆ ಕೊಯ್ಲಿಗೆ ಬಂದಾಗ ಕೆಲವರು ಏನು ಮಾಡ್ತಾರೆ ಕೇಳಿದರೆ ಹಣ್ಣಡಿಕೆಯನ್ನು ಮಾರಾಟ ಮಾಡ್ತಾರೆ. ಕೆಲವರು ಹಣ್ಣಡಿಕೆಯನ್ನು ಮಾರಾಟ ಮಾಡದೆ ಒಣಗಿಸ್ತಾರೆ. ಒಣಗಿಸಿ ಕೆಲವರು ಅದನ್ನು ಸಿಪ್ಪೆಗೋಟನ್ನಾಗಿ ಕೊಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಅದನ್ನು ಸುಲಿದು ಕೂಡ ಕೊಡ್ತಾರೆ. ಕೆಲವರು ಮನೆಯಲ್ಲಿ ಜನ ಇದ್ರೆ ಜನ ಹಾಕ್ಕೊಂಡೆ ಸುಲಿತಾರೆ. ಇಲ್ಲ ಅಂದರೆ ತಾವೇ ಸುಲಿಬಹುದು. ಇಲ್ಲ ಅಂತ ಹೇಳಿದ್ರೆ ಜನ ಹಾಕ್ಕೊಂಡು ಸುಲಿಬಹುದು. ಸುಲಿದ ಚಾರ್ಜ್ ಹೆಂಗಿರುತ್ತೆ? ಈಗ ನಮ್ಮ ಕಡೆ ಎಲ್ಲ ಒಂದು ಊಟ ಕಾಫಿ ಎಲ್ಲ ಕೊಟ್ಟು 13 ರೂಪಾಯಿ ಇದೆ ಕೆಜಿಗೆ. ಒಂದು ಆಟೋ ಚಾರ್ಜ್ ಅಲ್ಲಿ ಎಂಬುದಿಗೆ ಉಂಟು. ಅವ್ರನ್ನ ಕರ್ಕೊಂಡು ಬರಬೇಕು. ಅದನ್ನ ಬಿಟ್ಟು ಹೇಳಿದ್ರೆ ನೀವು ಅದನ್ನು ಸೇರಿಸಿ ಹೇಳ್ಬೇಕು ಅಂತ ಇಲ್ಲ. ಅದಂದ್ರೆ ಸುಲಿತವರಿಗೆ 13 ರೂಪಾಯಿ ಕೊಡಬೇಕು, ಊಟ ಕಾಫಿ ಕೊಡಬೇಕು, ಬೆಳಿಗ್ಗೆ ಅವ್ರನ್ನ ಕರ್ಕೊಂಡು ಬರ್ಬೇಕು. ಆಟೋದಲ್ಲೋ ಅಥವಾ ನಮ್ದು ಸ್ವಂತ ಕಾರ್ ಇದ್ರು ಕೂಡ ಅವ್ರನ್ನ ಕರ್ಕೊಂಡು ಹೋಗಿ ಮನೆಗೆ ಬಿಡ್ಬೇಕು. ರಾಜೇಂದ್ರ ಪೂಜೆ, ನಾ ಏನಕ್ಕೆ ಕ್ವಶನ್ ರೈಸ್ ಮಾಡಿದೆ ಅಂದ್ರೆ, ಈಗ ಪೇಟೆಲ್ಲಿ ಹೋಗ್ತಾರೆ ಸಿಟಿಗೆ. ಹೌದು. 15,000 ಸಂಬಳಕ್ಕೆ ಹೋಗ್ತಾರೆ. ಹೌದು. ಈಗ ಕೆಲವರು 20,000 ಸಂಬಳಕ್ಕೆ ಹೋಗ್ತಾರೆ. ಸ್ಟಾರ್ಟಿಂಗ್ ಸಂಬಳ ಇಬ್ಬದು 15,000. ಅದ್ರ ಮೇಲೆ ಕೊಡೋದಿಲ್ಲ. ಎಲ್ಲೂ ಯಾವ ಕಂಪ್ನಿ ಎಲ್ಲ ಕೊಡೋದಿಲ್ಲ. ಕೆಲವರು ಹೇಳ್ತಾರೆ ನಂಗೆ 50 ಕೊಡ್ತಾರೆ, 60 ಕೊಡ್ತಾರೆ. 1,000 ರೂಪಾಯಿ ದುಡ್ಡು ಕೊಟ್ಟರೆ ಮನೆಯವ್ರು ಕೇಂದ್ರ ದುಡ್ಡಿಲ್ಲ ಅವ್ರ ಹತ್ರ. ದುಡ್ಡಿಲ್ಲ. ಹೌದು. ಊರಿಗೆ ಒಪ್ಪತ್ತಿ ಯಾರ ಹತ್ರ ತಗೊಬರ್ತಾರೆ. ಇದು ಸತ್ಯ ವಿಷಯ. ನಾನು ಬೆಂಗಳೂರಿಗೆ ಇದ್ದಾನೆ ವಿಷಯ. ಹೌದು. ಬಟ್ ರೈತರು ಅಂತ ಗೊತ್ತಾ, ಇಲ್ಲ 650 ರೂಪಾಯಿ 750 ರೂಪಾಯಿ ಸಂಬಳ ಕೊಡ್ತಾರೆ. ಕೆಲವರು 800 ರೂಪಾಯಿ ಕೊಡ್ತಾರೆ. ಊಟ ಕಾಫಿ ಜೊತೆ ಕೊಡ್ತಾರೆ. ಬಂದ್ ಹಾಫ್ ಚಾರ್ಜ್, ಆಟೋ ಚಾರ್ಜ್ ಕೊಡ್ತಾರೆ. ಟೋಟಲ್ ಲೆಕ್ಕ ಮಾಡೋದು 1,000 ಮೇಲೆ ಹೋಗಿರುತ್ತೆ. ಅವ್ರು ತಿಂಗಳ ಸಂಬಳ 1,000 ಅಂದ್ರು 30,000 ಆಗಿರುತ್ತೆ. ಈ ಊರೆಲ್ಲ ಈಕಂಡ ಜನರ ಮಧ್ಯೆಲ್ಲ ಈಗ ಸ್ವಂತ ಜಾಗದಲ್ಲಿ 30,000 ದುಡಿಯುವಾಗ ಸಿಟಿಯಲ್ಲಿ ಹೋಗಿ ದುಡಿಯೋ ಅವಶ್ಯಕತೆ ಇತ್ತಾ? ಇಲ್ಲ. ಅಲ್ಲ, ನಾವು ರೈತರು ಹೇಳೋದಿಲ್ಲ. ರೈತರು ಹೇಳೋದು ನಮ್ದು 650 ಸಂಬಳ ಅಂತ. ಊಟ ಕಾಪಿ ಇದೆ, ಆಮೇಲೆ ತಗೊಂಡೋಗ್ಬಿಟ್ಟು ಚಾರ್ಜ್, ಆಮೇಲೆ ಸಾಯಂಕಾಲ ಒಂದು ಎಕ್ಸ್ಟ್ರಾ ಕೆಲವರಿಗೆ ಬೇಕಾದವರಿಗೆ ಅಲ್ಲಲ್ಲ ಕೊಡ್ಲೇಬೇಕು. ಇಲ್ಲಾಂದ್ರೆ ನಾಳೆ ಬತ್ತಿಲ್ಲ ಅವ್ರು. ಅರ್ಥ ಆಯ್ತಾ? ನಮ್ದೊಂದು ಅರ್ಧ ಗಂಟೆ ಕೆಲಸ ಇರೋದ. ಅವ್ರನ್ನ ನೋಡ್ಕೊಂಡಿರ ಅವ್ರು ಬತ್ತೇ ಇಲ್ಲ. ಅವಾಗ 1,000 ಮೇಲೆ ದಾಟತ್ತೆ. ಇಲ್ಲ ದಾಟತ್ತೆ, 1,000 ಮೇಲೆ ದಾಟತ್ತೆ. ಅವಾಗ ಅವ್ರ ಸಂಬಳ ಎಷ್ಟಾಯ್ತು? ತಿಂಗಳಿಗೆ 30,000 ಸಂಬಳ ಸ್ಯಾಲ್ರಿ. 1 ರೂಪಾಯಿ ಖರ್ಚಿತ್ತು ಅವ್ರದ್ದು. ಖರ್ಚಿಲ್ಲ. ಅದೇ ಸಿಟಿಯಲ್ಲಿ ಹೋದ್ರೆ ಎಲ್ಲವೂ ನೀರಿಗೂ ಕೂಡ ದುಡ್ಡು ಕೊಡಬೇಕು. ತಿಂಗಳಿಗೆ 1,000 2,000 ಉಳಿಸೋಕೆ ಕಷ್ಟ ಉಂಟು. ಅದನ್ನ ಅರ್ಥ ಮಾಡ್ಕೊಂತಿಲ್ಲ ಯಾರು. ಹಾಗಂತ ಹೇಳಿದ್ರೆ ಕೃಷಿ ಕೆಲಸಕ್ಕೆ ಇವತ್ತು ಜನ ಇಲ್ಲ. ಬೇರೆ ಕ್ಷೇತ್ರದಲ್ಲಿ ಉದ್ಯೋಗ ಇಲ್ಲ ಅಂತ ಹೇಳಿ ಇದು ಮಾಡ್ತಾ ಇದ್ದಾರೆ, ತಿರುಗ್ತಾ ಇದ್ದಾರೆ. ಕೃಷಿ ಕ್ಷೇತ್ರದಲ್ಲಿ ನಮಗೆ ಕೆಲಸ ಮಾಡ್ಲಿಕ್ಕೆ ಜನ ಇಲ್ಲ. ಅದೇ ಕೆಲಸ ಮಾಡೋಕೆ ಮನ್ಸಿಲ್ಲ. ಅದರಿಂದ ನಿರುದ್ಯೋಗ ಅಷ್ಟೇ ಬಿಟ್ರೆ ಕೆಲಸ ಇದೆ, ಕೆಲಸ ಮಾಡೋಕೆ ಮನ್ಸಿಲ್ಲ. ಎಲ್ಲರಿಗೆ ಹಾರ್ಡ್ ವರ್ಕ್ ಮಾಡೋಕೆ ಮನ್ಸಿಲ್ಲ. ಸುಲಭ ಮಾರ್ಗದಲ್ಲಿ ದುಡ್ಡು ಮಾಡೋದು ಹೆಂಗೆ ಅಂತ ಹೇಳಿ ಆಧಾರನೇ ಹುಡುಕ್ತಾ ಇದ್ರೆ ಬಿಟ್ರೆ ಹಾರ್ಡ್ ವರ್ಕ್ ಮಾಡ್ಲಿಕ್ಕೆ ಯಾರಿಗೆ ಮನ್ಸಿಲ್ಲ. ಅದರಿಂದ ನಿರುದ್ಯೋಗ ಸಮಸ್ಯೆ ಇದೆ. ಈ ಮಾರುಕಟ್ಟೆ ಬಗ್ಗೆ ಮಾತಾಡಿ ರಾಜೇಂದ್ರ ಪೂಜಾರಿ. ಈಗ ಹಣ್ಣಡಿಕೆ ಕೊಯ್ಲಿಗೆ ಬಂದಾಗ ನಾನು ಹೇಳಿದ್ದೇನೆ, ಹಣ್ಣಡಿಕೆಯನ್ನ ಕೆಲವರು ಹಣ್ಣಡಿಕೆ ಮಾರ್ತಾರೆ, ಕೆಲವರು ಅದನ್ನ ಒಣಗಿಸಿ ಸಿಪ್ಪೆಗೋಟನ್ನಾಗಿ ಮಾರ್ತಾರೆ, ಕೆಲವರು ಅದನ್ನ ಸುಲಿದು ಮಾರ್ತಾರೆ. ನಾವೇ ಸ್ವಂತ ಸುಲಿದ್ರೆ ಸ್ವಲ್ಪ ಪ್ರಾಫಿಟ್ ಉಂಟು. ಜನ ಅಥವಾ ಕಾರ್ಮಿಕರನ್ನು ಹಾಕಿ ಸುಲಿದ್ರೆ 13 ರೂಪಾಯಿ, ನಾನು ಹೇಳಿದಾಗೆ 13 ರೂಪಾಯಿನ ಕೆಜಿಗೆ ಕೊಡಬೇಕು. ಅವರನ್ನ ಕರ್ಕೊಂಡು ಬರಬೇಕು, ಬಿಡಬೇಕು, ಊಟ ಕಾಪಿಯನ್ನು ಕೊಡಬೇಕು. ರಾಜೇಂದ್ರ ಪೂಜಾರಿ ಮಧ್ಯೆ ಒಂಚೂರು ಮಾತಾಡ್ತಾ ಇದ್ದೆ. ನಾವೇ ಸುಲಿದ್ರು ವರ್ಕೌಟ್ ಆಗ್ತಂದ್ರಿ. ನಂದೊಂದು ಅಭಿಪ್ರಾಯ ಇತ್ತು. ನಾನು ಬೇರೆ ಕೆಲಸ ಮಾಡ್ರೆ ಒಂದು 2-3 ಸಾವಿರದ ಕೆಲಸ ಮಾಡ್ತೀವಿ ಒಬ್ಬನೇ. ನಾನೊಬ್ಬ ರೈತನಾಗಿ ಅಡಿಕೆ ಸೊಲಕ್ಕೆ ಹೊರ ನಂತರ 4 kg ಸೊಲಕತ್ತಿಲ್ಲ. 4 kg ಸೊಲಿದ್ರೆ 40 ರೂಪಾಯಿ ಆಯ್ತು ನಂದು ಒಂದಿನ ಸಂಪಾದನೆ. ಅಷ್ಟೊತ್ತಿಗೆ ನಾನು ಸುಲಿಲೆಕ್ಕ, ಬೇರೆಯವ್ರು ಸುಲಿಲೆಕ್ಕ. ಹಾಗಿದ್ರೆ ಬೇರೆಯವರಿಂದಲೇ ನೀವು ಸೋಲ್ಸ್ಕೊಳ್ಬಹುದು. ಇದು ರೈತರು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ನಾನು ಸೊಲಿತೆ ಅಂತ 4 kg ಸೊಲಿದ್ರೆ ನಿಮ್ಮ ಸಂಪಾದನೆ 40 ರೂಪಾಯಿ ಅಷ್ಟೇ. 40 ರೂಪಾಯಿ ಆಗುತ್ತೆ ಅಷ್ಟೇ.
ಅದು ನೀವು 2,000 ಸಂಪಾದನೆ ಮಾಡೋರು 40 ರೂಪಾಯಿ ಬಂದರೆ ನಿಮ್ದು ಮೈನಸ್ ಹತ್ತಲ್ಲ. ಮೈನಸ್ ಆಗುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಸುಲಿಯೋರದ ಅವ್ರ ಪರಿಣಿತಿ ಇರುತ್ತೆ, ಹೌದು, ಅವ್ರು 1 ಕ್ವಿಂಟಲ್ ಮೇಲೆ ಸುಲಿತಾರೆ, ಅವ್ರಿಗೆ ಲಾಭ ಆಗುತ್ತೆ. ಲಾಭ ಆಗುತ್ತೆ. ಹೌದು, ಅವ್ರು ಫಾಸ್ಟಾಗಿ ಸುಲಿದಾಗ ನಮಗೂ ಲಾಭ. ಹೌದು. ಅಡಿಕೆ ಸುಲಿಯೋರು ಕಮ್ಮಿ ಸುಲಿದ್ರೆ ಒಂದು 20 kg 30 kg ಕೆಲವರು ಸುಲಿಯೋರು ಇದ್ದಾರೆ, 60-70 kg ಸುಲಿಯೋರು ಇದ್ದಾರೆ. ಒಂದು ದಿನಕ್ಕೆ 1 ಕ್ವಿಂಟಲ್ ಮೇಲೆ ಸುಲಿದ್ರೆ ಮಾತ್ರ ರೈತರಿಗೆ ಲಾಭ. ಕಮ್ಮಿ ಸುಲಿದ್ರೆ ಅದರಲ್ಲೂ ನಮ್ಗೆ ಲಾಸ್ ಇರುತ್ತೆ. ಅದು ರೈತರ ಗಮನಕ್ಕೆ ಇರಲಿ. ಅಂದ್ರೆ ನಮಗೆ ಗೊತ್ತಿದ್ರೆ ಮಾತ್ರ ನಮಗೆ ಲಾಭ ಆಗುತ್ತೆ ಅನ್ನೋದ್ರ ಉದ್ದೇಶ ಇದ್ರೆ ಮಾತ್ರ ನಾವು ಮಾಡಬೇಕು ಆ ಕೆಲಸವನ್ನ. ಲಾಸ್ ಆದ್ರೆ ಮಾಡೋದು ಬೇಡ. ಯಾಕೆ ಅಂತ ಹೇಳಿದ್ರೆ ನಮ್ಗೆ ಪ್ರಾಫಿಟ್ ಆಗುವ ರೀತಿಯಲ್ಲೇ ನಾವು ಕೆಲಸವನ್ನ ಮಾಡೋಣ. ಅದೇ ರೀತಿ ಮಾಡೋಣ. ಅದೇ ರೀತಿ ಈಗ ಹಣ್ಣಡಿಕೆಯನ್ನು ನೋಡಿ ನಾವು ತೆಗೆದು ಇವತ್ತಿನ ನಾನು ಮಾರುಕಟ್ಟೆ ರೇಟನ್ನು ಹೇಳ್ತೀನಿ. ಇವಾಗ ಹಣ್ಣಡಿಕೆ ಇವತ್ತು 1 kg 90 ರೂಪಾಯಿ ಇದೆ. ಅಂದ್ರೆ ಹಣ್ಣಡಿಕೆ ಸೇಲ್ ಮಾಡಿದ್ರೆ ನಮಗೆ ಲಾಭ ಉಂಟಾ, ಅಥವಾ ಅದನ್ನು ಒಣಗಿಸಿ ಸಿಪ್ಪೆಗೊಟ್ಟು ಮಾಡಿದ್ರೆ ಅಥವಾ ಸುಲಿದು ಮಾರಾಟ ಮಾಡಿದ್ರೆ ಲಾಭ ಉಂಟಾ ಅನ್ನುವ ಕಾರಣಕ್ಕಾಗಿ ಹಣ್ಣಡಿಕೆ ನೋಡಿ ಇವತ್ತಿನ ಮಾರುಕಟ್ಟೆ ದರ, ಇವತ್ತಿನ ಡೇಟ್ ಹೇಳಿ. ಇವತ್ತಿನ ಡೇಟ್ 16/2/2026. ಇವತ್ತಿನ ಮಾರುಕಟ್ಟೆ ದರ ಹಣ್ಣಡಿಕೆ 90 ರೂಪಾಯಿ ಇದೆ. 90 ರೂಪಾಯಿ 1 kg 90 ರೂಪಾಯಿ ಇದೆ. 90 ರೂಪಾಯಿ ಇದ್ದಾಗ ಅದೇ ಹಣ್ಣಡಿಕೆಯನ್ನ ನಾವು ಒಣಗಿಸಿ ಅಂತ ಹೇಳಿದ್ರೆ, ಒಣಗಿಸಿ ಅಂದ್ರೆ 60 ಬಿಸಿಲಾಗಬೇಕು, ಒಣಗಿಸಿ ಸಿಪ್ಪೆಗೋಟನ್ನಾಗಿ ಕೊಟ್ಟಾಗ 1 kg 600 ಗ್ರಾಮ್ ಬರುತ್ತೆ. ನೆನ್ಪಿಟ್ಕೊಳ್ಳಿ. ಸಿಪ್ಪೆಗೋಟ ಮಾರಿದ್ರೆ 100 ಹಣ್ಣಡಿಕೆ 5 kg ಬಂದಾಗ ಇವತ್ತಿನ ರೇಟು 90 ರೂಪಾಯಿಯಲ್ಲಿ 450 ರೂಪಾಯಿ ಆಗತ್ತೆ. ಅದೇ 100 ಹಣ್ಣಡಿಕೆಯನ್ನು 5 kg ಬರುವಂತ ಹಣ್ಣಡಿಕೆಯನ್ನು ಸಿಪ್ಪೆ 60 ಬಿಸಿಲಾಗಿ ಸಿಪ್ಪೆಗೋಟಾಗಿ ಮಾಡಿದ್ರೆ 1 kg 600 ಗ್ರಾಮ್ ಬರುತ್ತೆ. ರಾಜೇಂದ್ರ ಪೂಜಾರ, ರೇಟ್ ಆಮೇಲೆ ಮಾತಾಡುವ, ಈ ಗ್ರಾಮ್ ಮಾತ್ರ ಮಾತಾಡಿ ಈಗ. ಸರಿ, ಹಾಗೆ ಮಾಡ್ತಾರೆ. ಹಾಗಾದ್ರೆ 100 ಹಣ್ಣಡಿಕೆಯನ್ನ ಒಣಗಿಸಿದಾಗ 5 kg ಬರುವಂತ 100 ಹಣ್ಣಡಿಕೆಯನ್ನು ಒಣಗಿಸಿ 60 ಬಿಸಿಲಾಕಿ ಒಣಗಿಸಿದಾಗ ಅದು 1 kg 600 ಗ್ರಾಮ್ ಸಿಪ್ಪೆಗೋಟಾಗಿ ಬರುತ್ತೆ. ಅದೇ 1 kg 600 ಗ್ರಾಮ್ ಸಿಪ್ಪೆಗೋಟನ್ನ ನಾವು ಸುಲಿದು ಬೆಟ್ಟಿ ಅಂತ ಕರಿತೀವಿ ನಾವು, ಚಾಲಿ ಅಂತ ಹೇಳಿ, ಅದು 900 ಗ್ರಾಮ್ ಬರುತ್ತೆ. 900 ಗ್ರಾಮ್ ಬರುತ್ತೆ. ಈಗ ನೋಡಿ ರೇಟು 900 ಗ್ರಾಮ್ ಅಲ್ಲಿ ಅದಕ್ಕೆ ಮತ್ತೆ ಎಷ್ಟು ಅಂತ ಗೊತ್ತಿಲ್ಲ, ಉಳ್ಳಿ ಪಟೋರ 900 ಸುಲಿದಾಗ 900 ಗ್ರಾಮ್ ಅಲ್ಲಿ ನಮಗೆ ಉಳ್ಳೆ ಬರ್ಬೋದು, ಪಟೋರ ಬರ್ಬೋದು, ಗರಿಗೋಟು ಬರ್ಬೋದು, ಒಳ್ಳೆ ಅಡಿಕೆ. ಅದರಲ್ಲಿ ಸ್ವಲ್ಪ 900 ಗ್ರಾಮ್ ಅಲ್ಲಿ ಜಾಸ್ತಿ ಅಂತೂ ಆಗಲಿಕ್ಕಿಲ್ಲ, ಸ್ವಲ್ಪ ಕಡಿಮೆ ಅದೆಲ್ಲ ಸೇರಿ ಅಂತೂ 5 kg ಹಣ್ಣು ಅಡಿಕೆಯಲ್ಲಿ 900 ಗ್ರಾಮ್ ಬಂದಾಗ ಇದರಲ್ಲಿ ಉಳ್ಳೆ ಬರುತ್ತೆ, ಇದೆಲ್ಲ ಕೂಡ ಬರುತ್ತೆ. ಎವರೇಜ್ ಒಂದು 800 ಇಂದ 850 ಗ್ರಾಮ್ ಅಡಿಕೆ ತಗೊಳ್ಬಹುದು. ರೇಟ್ ಡಿಫರೆನ್ಸ್ ಬಗ್ಗೆ ಮಾತಾಡಿ. ರೇಟ್ ಡಿಫರೆನ್ಸ್ ನೋಡಿ, 100 ಹಣ್ಣಡಿಕೆ 5 kg ಬಂದಾಗ ಇವತ್ತಿನ ಮಾರುಕಟ್ಟೆ ದರ 90 ರೂಪಾಯಿ ಇದ್ದಾಗ 450 ರೂಪಾಯಿ ಆಗುತ್ತೆ. ನೆನ್ಪಿಟ್ಕೊಳ್ಳಿ ಸರಿ ನೋಡಿ, 450 ರೂಪಾಯಿ ಆಗುತ್ತೆ. ಅದೇ ಹಣ್ಣಡಿಕೆಯನ್ನ 5 kg ಬರುವಂತ ಹಣ್ಣಡಿಕೆಯನ್ನ 60 ಬಿಸಿಲು ಹಾಕಿ ಸಿಪ್ಪೆಗೋಟಾಗಿ ಮಾಡಿದಾಗ 1 kg 600 ಗ್ರಾಮ್ ಬರುತ್ತೆ. 1 kg 600 ಗ್ರಾಮ್ ಬಂದಾಗ ಇವತ್ತಿನ ರೇಟಿನ ಪ್ರಕಾರ ಸಿಪ್ಪೆಗೋಟೆಗೆ, ಹೊಸ ಸಿಪ್ಪೆಗೋಟೆಗೆ 270 ರೂಪಾಯಿ ಇದೆ. ಇನ್ನು ಒಂದು 1 kg 600 ಗ್ರಾಮ್ಗೆ 432 ರೂಪಾಯಿ ಬಿತ್ತು. ಅದೇ 1 kg 600 ಗ್ರಾಮ್ ಬಂದಿರತಕ್ಕಂಥ ಸಿಪ್ಪೆಗೋಟನ್ನು ಸುಲಿದು ಬೆಟ್ಟಿ ಮಾಡಿ ಕೊಟ್ಟಾಗ 900 ಗ್ರಾಮ್ ಬರುತ್ತೆ. ಆ 900 ಗ್ರಾಮ್ ಅಲ್ಲಿ ನೀವು ಪಕ್ಕ ಒಳ್ಳೇದೇ ಬರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದರಲ್ಲಿ ಕರಿಗೋಟು ಬರ್ಬೋದು, ಉಳ್ಳಾಗಡ್ಡೆ ಬರ್ಬೋದು, ಪಟೋರನೋ ಬರ್ಬೋದು, 4 ವಿಧ ಬರ್ತದೆ. ಅದರಲ್ಲಿ ರೇಟ್ ನೋಡಿ, ಇವತ್ತಿನ ರೇಟ್ ಪ್ರಕಾರ 485 ರೂಪಾಯಿ ಕೆಜಿಗೆ ಇದ್ರೆ 900 ಗ್ರಾಮಿಗೆ 436 ರೂಪಾಯಿ ಬರುತ್ತೆ. ಇಲ್ಲಿ ನಮಗೆ ಒಂದು ಗೊಂದಲ ಅಂತ ಹೇಳ್ತಾರೆ ನೋಡಿ, ಹಣ್ಣಡಿಕೆ ಕೊಟ್ರೆ ನಮಗೆ ಲಾಭ ಉಂಟಾ, ಸಿಪ್ಪೆಗೋಟು ಕೊಟ್ರೆ ಲಾಭ ಉಂಟಾ, ಅಥವಾ ಅದನ್ನ ಒಣಗಿಸಿ ಬೆಟ್ಟೆ ಮಾಡಿ ಕೊಟ್ರೆ ಲಾಭ ಉಂಟಾ ಅನ್ನೋದ್ರ ಈಗ ಅದಕ್ಕೆ ನೀವು ಪರಿಣಿತರಲ್ಲ, ಅದಕ್ಕೆ ನಿಮ್ಮ ಹತ್ರ ಕೇಳ್ತಾ ಇರೋದು ನಾವು. ಸರಿ, ಅದಕ್ಕೆ ನೋಡಿ, ಈಗ 100 ಹಣ್ಣಡಿಕೆ 5 kg ಬಂದಾಗ ಇವತ್ತಿನ 90 ರೂಪಾಯಿ ರೇಟಲ್ಲಿ 450 ರೂಪಾಯಿ ಆಗುತ್ತೆ ಹಣ್ಣಡಿಕೆ. ಸರಿ, ಅದನ್ನೇ ನೀವು 60 ಬಿಸಿಲಾಕಿ ಸಿಪ್ಪೆಗೋಟು 1 kg 600ಗೆ ಬಂದಾಗ 432 ರೂಪಾಯಿ ಆಗತ್ತೆ. ಸುಲಿದ ಬೆಟ್ಟೆ 900 ಗ್ರಾಮ್ ಬಂದಾಗ 436 ರೂಪಾಯಿ ಬರುತ್ತೆ. ಈ 436 ರೂಪಾಯಿ ಇವತ್ತಿನ ರೇಟಲ್ಲಿ ಪಕ್ಕ ನಿಮಗೆ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ 4 ಬರುತ್ತೆ, ಕರಿಗೋಟು ಬರುತ್ತೆ, ಉಳ್ಳಾಗಡ್ಡೆ, ಅದಕ್ಕೆ ಸ್ವಲ್ಪ ರೇಟ್ ಕಡಿಮೆ ಆಗುತ್ತೆ. ಆದ್ರಿಂದ ನೋಡಿ, ಹಣ್ಣಡಿಕೆಯನ್ನು ಕೊಟ್ಟರೆ ಎಲ್ಲೋ ಒಂದು ಕಡೆ ಲಾಭ ಇದೆ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಮಾರುಕಟ್ಟೆಯ ದರದಲ್ಲಿ ಅಕಸ್ಮಾತ್ ನೀವು ಇವತ್ತಿನ ನೋಡಿ, ಯಾವಾಗ ಮಳೆ ಬರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅಂಗಳದಲ್ಲಿ ಒಣಗುತ್ತಾ ಬಂದಂಥ ಸಂದರ್ಭದಲ್ಲಿ ಆದರೂ ಮಳೆ ಬಂದು ಚಂಡಿ ಆಯಿತು ಅಂತ ಆದರೆ ನಿಮಗೆ ಅದನ್ನು ಇಡ್ಲಿಕ್ಕೆ ಆಗುವುದಿಲ್ಲ, ಕೂಡಲೇ ಸೊಲಿದು ಕೊಡಬೇಕಾಗ್ತದೆ. ಅಡಿಕೆ ಹಾಳಾಗ್ತದೆ. ಆದ್ದರಿಂದ ಅಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಮನಸ್ಸು ನೋವಾಗುತ್ತೆ. ಯಾಕಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ರೇಟು ಜಾಸ್ತಿ ಬಂದಾಗ ನಾನು ಬೆಳೆದಂಥ ಬೆಳೆಗೆ ರೇಟ್ ಕಡಿಮೆ ಆಯ್ತಲ್ಲ ಅನ್ನುವಂಥ ಒಂದು
ಮನಸ್ಸಿಗೆ ನೋವಂಥ ಪರಿಸ್ಥಿತಿ ಇರ್ತದೆ. ಆದ್ದರಿಂದ ನೋಡಿ ಪ್ರತಿಯೊಂದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಅದೇ ನೋಡಿ ಈಗ ಹೊಸ ಅಡಿಕೆ ನಾನು ಹೇಳ್ತಿರೋದಂಥದ್ದು, ಇದೇ ಹೊಸ ಅಡಿಕೆಯನ್ನು ನೆಕ್ಸ್ಟ್ 1 ವರ್ಷ ಬಿಟ್ಟು ಕೊಟ್ಟರೆ ನಿಮಗೆ ಹಳೆ ಅಡಿಕೆ ಅಂತ ಆಗ್ತದೆ. ಅಲ್ಲಿ ಡಿಫ್ರೆನ್ಸ್ ನೋಡಿ, ಇವತ್ತಿನ ಹೊಸ ಅಡಿಕೆಗೆ 485 ರೂಪಾಯಿ ಈಗ ಕೊಟ್ಟರೆ 1 ವರ್ಷ ಅದನ್ನು ಬಿಟ್ಟು ಕೊಟ್ಟಾಗ ಹಳೆ ಅಡಿಕೆಗೆ ನಿಮಗೆ 550 ರೂಪಾಯಿ ಬಂತು. ಹಳೆ ಅಡಿಕೆ 550. ಅಲ್ಲಿ ನಿಮಗೆ 1 ವರ್ಷ ಬಿಟ್ಟು ಕೊಟ್ಟಾಗ 65 ರೂಪಾಯಿ ನಿಮಗೆ ಪ್ರಾಫಿಟ್ ಆಯಿತು, ಲಾಭ ಆಯಿತು 1 ವರ್ಷ ಇಟ್ಟಿದ್ದಕ್ಕೆ. ಆದರೆ ಕೂಡ ಅಷ್ಟೇ ಪರಿಪೂರ್ಣವಾಗಿ ಅದನ್ನು ಒಣಗಿಸಬೇಕು, ಚಂಡಿ ಆಗಬಾರ್ದು. ಪ್ಲಾಸ್ಟಿಕ್ಕನ್ನು ಹಾಕಿ ಅಷ್ಟೇ ಕ್ವಾಲಿಟಿಯಾಗಿ ಇಟ್ಟರೆ ಮಾತ್ರ ನಿಮಗೆ 65 ರೂಪಾಯಿ ಲಾಭ ಸಿಗ್ತದೆ. ಇಲ್ಲ ಅಂತಾದರೆ ಇಡುವಂಥ ರೀತಿಯಲ್ಲಿ ನೀವು ಎಲ್ಲಾದರೂ ತಪ್ಪಿದ್ರೆ ಅಂತಾದರೆ ನಿಮಗೆ 65 ಲಾಭ ಅಲ್ಲ, ಆಮೇಲೆ 550 ಅಲ್ಲ 250 ಸಿಗುವುದೂ ಕೂಡ ತುಂಬ ಕಷ್ಟ ಇದೆ. ಆದ್ದರಿಂದ ಇಡುವ ನಮ್ಮ ಶೇಖರಣೆ ಇದೆಯಲ್ಲ, ದಾಸ್ತಾನು ಮಾಡುವಂಥ ರೀತಿ ಮಾತ್ರ ಪ್ರತಿಯೊಂದು ಹಾಗೆ ಅದನ್ನು ನಾವು ಚೆನ್ನಾಗಿ ತಿಳ್ಕೊಂಡಿರಬೇಕು. ರಿಸ್ಕ್ ತುಂಬ ಇದೆ. ಅದಕ್ಕಾಗಿ ನೀವು ಹಣ್ಣಡಿಕೆಯನ್ನು ಕೊಟ್ಟರೆ ಎಲ್ಲೂ ನಿಮ್ಗೆ ಸಮಸ್ಯೆ ಇಲ್ಲ. ಆದರೆ ನೋಡ್ಕೊಳ್ಳಿ, ರೇಟ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಹಣ್ಣಡಿಕೆ ರೇಟ್ ಕಡಿಮೆ ಇದ್ರೆ ಒಣಗಿಸಿ. ಅಂದ್ರೆ ಇವತ್ತಿನ ರೇಟಿಗೆ ಹಣ್ಣಡಿಕೆ ಕೊಡೋದು ಬೆಟರ್ ಅಂತ ನೀವು ಇವತ್ತಿನ ರೇಟಿನಲ್ಲಿ ಹಣ್ಣಡಿಕೆಯನ್ನು ಕೊಡಬಹುದು. ಈ ನಾನು ಹೇಳಿದ ಕ್ಯಾಲ್ಕುಲೇಷನ್ ಪ್ರಕಾರವಾಗಿ ನಿಮಗೂ ನೋಡಿ, 100 ಹಣ್ಣಡಿಕೆ 5 kg ಬಂದಾಗ 90 ರೂಪಾಯಿ ಇದ್ದಾಗ 450 ರೂಪಾಯಿ ಬಿತ್ತು ನೋಡಿ, ಆರಾಮಾಗಿ ಹಣ್ಣಡಿಕೆಯನ್ನು ಕೊಡಬಹುದು. ಈಗ ರಾಜೇಂದ್ರ ಪೂಜಾರಿ ಹೇಳ್ತಾ ಇರೋದು, ಹಣ್ಣಡಿಕೆ ಮಾರ್ರೆ 5 kg ಅಡಿಕೆ 450 ರೂಪಾಯಿ ಆಗುತ್ತೆ. ಇಲ್ಲಿ ರೈತರಿಗೆ ತಿಳ್ಕೊಳ್ಳಿಕ್ಕೆ ಮಾಹಿತಿ ಮಾತನ್ನ ಹೇಳ್ತಾ ಇರೋದು. ಇದೆಲ್ಲ ರಾಜೇಂದ್ರ ಪೂಜಾರ ಅಭಿಪ್ರಾಯ. ಹಣ್ಣಡಿಕೆ ಮಾರ್ರೆ 450 ರೂಪಾಯಿ ಆಗುತ್ತೆ. ಸಿಪಿ ಗೂಡೆ ಮಾರ್ರೆ 437 ರೂಪಾಯಿ ಆಗುತ್ತೆ. ಅಲ್ಲಿ 18 ರೂಪಾಯಿ ಕಮ್ಮಿ ಆಗುತ್ತೆ. ಆಮೇಲೆ ಸುಲಿದ ಮಾರ್ರೆ 436 ಅಂದರೆ 14 ರೂಪಾಯಿ ಕಮ್ಮಿ ಆಗುತ್ತಲ್ಲ ಹಣ್ಣಡಿಕೆಗೆ ಕಂಪೇರ್ ಮಾಡಿದ್ರೆ. 14 ರೂಪಾಯಿ ಕಮ್ಮಿ ಆಗುತ್ತೆ. ಬಟ್ ಅದರಲ್ಲಿ ಪಟಾರ ಬರುತ್ತೆ, ಉಳ್ಳಿ ಬರುತ್ತೆ, ಕರಿಗೋಟು ಬರುತ್ತೆ, ಇದೆಲ್ಲ ಬರುತ್ತೆ. ಈ ಹಣ್ಣಡಿಕೆ ಮಾಡಿದಾಗ ಇದೆಂಥ ಸಮಸ್ಯೆ ರೈತರಿಗೆ ಗೊತ್ತಿಲ್ಲ. ಎಲ್ಲ ಒಂದೇ ಹಸಿ ಅಡಿಕೆ ಎಲ್ಲ ಹೋಗುತ್ತೆ. ಇಲ್ಲಿ ಇದು ಮೈನಸ್ ಹೊಡಿತದೆ. ಯಾವುದಾ ಸೊಲ್ದು ಮಾರಿದಾಗ ಇದು ಉಳ್ಳಿ ಪಟಾರ ಜಾಸ್ತಿ ಬಂದರೆ ಇನ್ನೂ ಕಮ್ಮಿ ಬರುತ್ತೆ, ಬಿಟ್ರೆ ಜಾಸ್ತಿ ಬರ್ತಿಲ್ಲ, ರೈತರಿಗೆ ಸಿಕ್ಕುದಿಲ್ಲ. ಎರಡನೇದಾಗಿ ನಾವೇ ಹೊಸ ತೋಟದ ಅಡಿಕೆ ಮಾರೋದಿದ್ರೆ ಮತ್ತು ಕಾಯಿ ಅಡಿಕೆ ಕೊಯ್ಲು ಆಗಿದ್ದರೆ, ಎಲ್ಲ ಗೊತ್ತಾಯಿದೆ, ಕೆಲವರು ಕಾಯಿ ಅಡಿಕೆ ಕೊಯ್ಲು ಮಾಡ್ತಾರೆ. ಆ ಸಮಯದಲ್ಲಿ ನೀವು ಹಣ್ಣಡಿಕೆ ಮಾಡೋದೇ ಬೆಟ್ರು. ಒಂದು ವೇಳೆ ಹಣ್ಣಡಿಕೆ ಮಾರಲಿಕ್ಕೆ ಆಗಿಲ್ಲ ಅಂತಾದರೆ ಒಣಗಿಸಿ ಸುಪ್ಪಿಗೂಡೆ ಮಾರೋದು ಒಳ್ಳೆಯದು. ಹಣ್ಣಡಿಕೆ ಮಾರುವಾಗ ರೈತರು ಗಮನದಲ್ಲಿ ಇಡಬೇಕಾದ ಇನ್ನೊಂದು ಅಂಶ ಅಂದರೆ, ಹಣ್ಣಡಿಕೆ ಕೊಯ್ದು ಕೂಡಲೇ ಮಾರ್ಕು. ಅಂದರೆ ಹಣ್ಣಡಿಕೆ ಇತ್ತಲ್ಲ, ಒತ್ತರ ಅಡಿಯೋ ಹಾಕಾಗ ಅಷ್ಟೊತ್ತಿಗೆ ನೀರಿನ ಅಂಶ ಕಮ್ಮಿ ಇರುತ್ತೆ, ಒತ್ತರ ಗಟ್ಟಿ ಇರುತ್ತೆ. ಅಂದರೆ ಹಣ್ಣಾದ ಕೂಡಲೇ ತೆಗೆದು ಮಾರೋ ಲಾಭ. ಮತ್ತು ಇನ್ನು ಕೆಲವ್ರದ್ದು ಗೋಂಟ ಅಡಿಕೆ ಎಲ್ಲ ಬೀಳುತ್ತೆ, ಜಾಸ್ತಿ ಹಣ್ಣಾದ ಅಡಿಕೆ ಬಿದ್ದ ಅಡಿಕೆ ಎಲ್ಲ ಹಾಕ್ತಾರೆ, ಅಷ್ಟೊತ್ತಿಗೆ ಲಾಸ್ ಆಗುತ್ತೆ. ಕರೆಕ್ಟಾಗಿ ಜಸ್ಟ್ ಹಣ್ಣಿಗೆ ಆದ ಕೂಡಲೇ ತೆಗಿಬೇಕು. ಅಂದರೆ ಗಟ್ಟಿ ಇರಬೇಕು, ಅದು ವೆಯ್ಟ್ ನಿಮ್ಗೆ ಎತ್ತರ ಕೂಡಲೇ ಗೊತ್ತಾಗುತ್ತೆ. ಆ ಟೈಮಲ್ಲಿ ಮಾತ್ರ ಹಣ್ಣಡಿಕೆ ಮಾರಿ. ಇಲ್ಲಾಂದರೆ ಬಿದ್ದ ಅಡಿಕೆ ಎಲ್ಲ ಒಣಸಿ ಮಾರೋದೇ ಒಳ್ಳೆಯದು. ಅದು ವೆಯ್ಟ್ ಕಮ್ಮಿ ಆದಮೇಲೆ ನಿಮಗೆ ತೂಕ ಕಮ್ಮಿ ಬರುತ್ತೆ. ಹಣ್ಣಡಿಕೆ ಮಾರುವಾಗ ಇನ್ನೊಂದು ಗಮನದಲ್ಲಿ ಇಡಬೇಕಾದ ಅಂಶ, ಮಳೆಗಾಲ ಮುಗ್ದ ಕೂಡಲೇ ಅಂದರೆ ತೋಟದಲ್ಲಿ ನೀರಿನ ಅಂಶ ಜಾಸ್ತಿ ಇದ್ದಾಗ ಅಡಿಕೆ ವೆಯ್ಟ್ ಜಾಸ್ತಿ ಇರುತ್ತೆ. ಬೇಸಿಗೆ ಆದಾಗ ಹಣ್ಣಿನ ಅಡಿಕೆ ಮಾರೋದು ಕಡಿಮೆ ಮಾಡೋದು ಒಳ್ಳೆಯದು. ಎಂತಕ್ಕಂದ್ರೆ ವೆಯ್ಟ್ ಕಮ್ಮಿ ಆಗುತ್ತೆ, ನೀರಿನ ಬುಡದಲ್ಲಿ ನೀರು ಕಮ್ಮಿ ಆದಾಗ ಹಣ್ಣು ಅಡಿಕೆ ವೆಯ್ಟ್ ಕಮ್ಮಿ ಆಗುತ್ತೆ. ಮಳೆಗಾಲ ಮುಗ್ದ ಕೂಡಲೇ ಮಾರುವಾಗ ಹಣ್ಣಡಿಕೆ ಮಾರೋದು ಸೂಕ್ತ. ಸಮಯ ಇದ್ದು ಸುಲಿದರೆ ಪರವಾಗಿಲ್ಲ, ಇಲ್ಲ ಅಂತ ಇದ್ರೆ ಇದರಲ್ಲಿ ಸುಲಿದವರಿಗೆ 13 ರೂಪಾಯಿ ಹೋಗುತ್ತೆ. ಮತ್ತೆ ಸುಲಿದವರಿಗೆ 13 ರೂಪಾಯಿ ಹೋಗುತ್ತೆ, ಸುಲಿದ 13 ಮತ್ತೆ ಕರ್ಕೊಂಡ್ ಚಾರ್ಜ್ ಹೋಗುತ್ತೆ, ಊಟ ಕಾಪಿ ಹೋಗುತ್ತೆ. ನಾವೆಲ್ಲ ಮೊದಲಿಂದ ಹೇಳ್ತಿದ್ದೆ, ನೀವು ಕರ್ಕೊಂಡ್ ಚಾರ್ಜ್ ಊಟ ಜಾಬ್ ಇರೋದಿಲ್ಲ, ಸುಲಿದ್ ಮಾತ್ರ 10 ರೂಪಾಯಿ ಹೇಳ್ತಾರೆ. ಟೋಟಲ್ 25 ರೂಪಾಯಿ ಖರ್ಚು ಬೀಳುತ್ತಲ್ಲ, ನಮ್ಗೆ ಲಾಸ್ ಆಗುತ್ತೆ. 1 kg 25 ರೂಪಾಯಿ ಖರ್ಚು ಬೀಳುತ್ತೆ ಸುಲಿಗೆ ಹೋದ್ರೆ. ಅದನ್ನು ನೀವು ರೈತರು ಅರ್ಥ ಮಾಡ್ಕೋಬೇಕು. ಸಣ್ಣ ಪ್ರಮಾಣದ ಸುಲಿಗೆ ಮತ್ತೆ ಇನ್ನೊಂದು ರೈತರು ನೋಡ್ಕೋಬೇಕು. ಅದು ನೀವು 1 kg ಅಡಿಕೆ ಸೋಲ್ದಾಗ ಎಷ್ಟು ಗ್ರಾಮ್ ಚೆನ್ನಾಗಿರೋ ಅಡಿಕೆ ಸಿಗುತ್ತೆ ಅದನ್ನು ನೋಡ್ಕೊಳ್ಬೇಕು. ನಿಮ್ಮದು ಚೆನ್ನಾಗಿರೋ ಅಡಿಕೆ ಜಾಸ್ತಿ ಸಿಗ್ತಾರೆ ಸೊಲ್ದು ಮಾರಿ ತೊಂದರೆ ಇಲ್ಲ. ಚೆನ್ನಾಗಿರೋ ಅಡಿಕೆ ಜಾಸ್ತಿ ಸಿಗೋದಿಲ್ಲ, ಉಳ್ಳಿ ಪೊಟಾರ ಜಾಸ್ತಿ ಬರುತ್ತಂತ ಸೊಪ್ಪಿಗೋಡೆ ಮಾರಿ ಒಣಸಿ ಆಯ್ತು. ನೀವು ಸೊಪ್ಪಿಗೋಡೆ ಮಾರಕ್ಕೆ ಪ್ರಯತ್ನ ಮಾಡಿ, ಆವಾಗ ರೈತರು ಸೇಫ್ ಆಗ್ತಾರೆ. ಮಾರುಕಟ್ಟೆ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ಅಂತ ನಾನು ಹೇಳ್ತಿರೋದು. ಮತ್ತು ರಾಜೇಂದ್ರ ಪೂಜಾರಿ ಹಣ್ಣಡಿಕೆ ಮಾಡ್ರೆ ಒಳ್ಳೆಯದು. ಬಟ್ ಇವತ್ತಿನ ರೇಟಿಗೆ ಬಟ್ ಅಂದರೆ ಬರುವ ವರ್ಷಕ್ಕೆ 450 ನೋಡ್ರೆ ನನ್ನ ಪ್ರಕಾರ ಬರುವ ವರ್ಷಕ್ಕೆ 600 ತನಕ ಹೋಗ್ಬೋದು ಅಂತ ನನ್ನ ನಿರೀಕ್ಷೆ. ಅಂದರೆ ಅಡಿಕೆ ಸಮಸ್ಯೆ ಇಲ್ಲ, ಈ ರೇಟ್ ಈ ಟೈಮಲ್ಲಿ ಸಿಗಲ್ಲ. ಬೆಳೆಯೋ ಟೈಮಲ್ಲಿ ಈ ರೇಟ್ ಸಿಗೋದು ದೊಡ್ಡದು. ಕಳೆದ ವರ್ಷ ಎಲ್ಲ 50-60 ರೂಪಾಯಿ ಎಲ್ಲ ಇತ್ತಲ್ಲ, ಈ ಸಲ 90 ಹೋಯ್ತು ನೋಡಿ. ಅಂದರೆ ಬರುವ ವರ್ಷ ರೇಟ್ ಜಾಸ್ತಿ ಬರ್ಬೋದು. ರೈತರು ಗಡಿಬಿಡಿ ಮಾಡ್ಕೊಂಬಿಡಿ, ಆದಷ್ಟು ತಾಳ್ಮೆ ತಗೊಳ್ಳಿ, ಅಡಿಕೆ ಶೇಖರಣೆ ಮಾಡಿ ಅಂತ ನಾನು ಹೇಳ್ತೀವಿ. ಗುಣಮಟ್ಟದ ಅಡಿಕೆ ಇದ್ದರೆ ಸ್ಟಾಕ್ ಮಾಡೋತಿ ಹಂಗೆ 48 ಬಿಸಿಲೆಲ್ಲ ಸಾಕತ್ತಿಲ್ಲ. ನೆರಳಿದ್ರೆ 2 ತಿಂಗಳು ಸಾಕತ್ತಿಲ್ಲ. ಒಳ್ಳೆ ಬಿಸಿಲಿದ್ರೆ ಮಾತ್ರ 2 ತಿಂಗಳು ಹಾಕಿ ಇಟ್ಟರೆ ಕವರ್ ಗಿವರ್ ಹಾಕಿ ಒಳ್ಳೆ ಗೋಡನ್ ಇರಬೇಕು, ಕೆಳಗಡೆ ಮರ ಹಾಕಬೇಕು,
ಡಬಲ್ ಗೋಡನ್ ಬೇಕು. ಹೌದು, ಸಿಂಗಲ್ ಗೋಡೆ ಇದ್ದರೆ ತ್ಯಾವ ತಗೊಳುತ್ತೆ, ಅಡಿಕೆ ಫೇಲ್ ಆಗುತ್ತೆ. ರಾಜೇಂದ್ರ ಪೂಜಾರಿ ಹೇಳಿದ ಕಡೆಗೆ 200 ರೂಪಾಯಿಗೆ ಕೇಂಬರಿಲ್ಲ, ಕೇಂಬರಿಲ್ಲ. ಹೌದು, ಅದೆಲ್ಲ ಸಮಸ್ಯೆ ಆಗುತ್ತೆ. ಕರೆಕ್ಟಾಗಿ ಮೇಂಟೈನ್ ಮಾಡೋದಿದ್ದರೆ ಹಳೆ ಅಡಿಕೆ ಮಾಡಿ ಸೇಲ್ ಮಾಡೋದು ಒಳ್ಳೆಯದು. ಹೌದು, ಮತ್ತು ರೈತರಲ್ಲಿ ಇನ್ನೊಂದು ವಿನಂತಿ ಅಂತ ತಗೊಂಡ್ರೆ, ನೀವು ಅಡಿಕೆನ ರೈತರು ಮಾಡೋದು ಒಂದೇ ಸಲ ಮಾರೋದು, ಹೌದು, ಹೌದು. ಆ ಥರ ಮಾಡಬೇಡಿ. ಯಾವತ್ತು ರೇಟ್ ಇದೆ ಆಗ ಒಂದು 25%, ಒಂದು ಕಾಲು ಭಾಗನೋ ಅರ್ಧ ಭಾಗದ ಆ ಥರ ಮಾರ್ಕೊಂಡು ಅಕೌಂಟಲ್ಲೇ ಸೇವ್ ಮಾಡ್ಕೊಳ್ಳಿ ಅಮೌಂಟ್. ರೈತರು ಅಡಿಕೆ ಮಾರಾಟ ಮಾಡುವಾಗ 4 ಕಡೆ ವಿಚಾರಿಸಿ ಮಾರಾಟ ಮಾಡಿ ಅಂತ ನನ್ನ ವಿನಂತಿ. ಕೆಲವರು ಅಡಿಕೆ ಒಬ್ಬರಿಗೆ ಕೊಡ್ತಾ ಇರ್ತಾರೆ, ಆ ಕಡೆ ಈ ಕಡೆ ರೇಟ್ ಕೇಳುವುದಿಲ್ಲ, ಒಬ್ಬರ ಮೇಲೆ ನಂಬಿಕೆ ಇಡ್ತಾರೆ, ಅದು ಭಾರಿ ತಪ್ಪು. ನಾವು ಈಗ ಮೊನ್ನೆ ಈ ಕಾರ್ಯಕ್ರಮದಲ್ಲಿ ನಡೆಸೋ ದಿನ ರೇಟ್ ವಿಚಾರಿಸಿದಾಗ ಕೆಲವು ಕಡೆ 90 ರೂಪಾಯಿ ಹಣ್ಣು ಅಡಿಕೆ ಇದ್ದರೆ ಬೇರೆ ಕಡೆ 83ರಲ್ಲೇ ಇತ್ತು. ಚಿಲ್ಲರೆ ವ್ಯಾಪಾರಿಗಳು 83ಕ್ಕೆ ಮಾರ್ತಾಯಿದ್ರು. ಅವ್ರ ಲೆಕ್ಕ ಇಷ್ಟು ರೇಟ್ ಕೊಡೋದು ದೊಡ್ಡದು, ಇನ್ನೆಂತಕ್ಕೆ ಜಾಸ್ತಿ ಮಾಡೋದು, 83ಕ್ಕೆ ಕಲೆಕ್ಟ್ ಮಾಡ್ತಾಯಿದ್ರು. ದಯಮಾಡಿ 4 ಕಡೆ ವಿಚಾರಿಸಿ. 83ಕ್ಕೆ ಮಾರ್ತಿರೋ ದಿನದಲ್ಲಿ ಬೇರೆ ಕಡೆ 90 ರೂಪಾಯಿ ಇದೆ. ಇಷ್ಟು ಡಿಫ್ರೆನ್ಸ್ 7 ರೂಪಾಯಿ ಡಿಫ್ರೆನ್ಸ್ ಬರುತ್ತೆ. ಆದ್ದರಿಂದ 4 ಕಡೆ ವಿಚಾರಿಸಿ ರೈತರು ಮಾರಿ ಅಂತ ವಿನಂತಿ. ರೈತರ ಸಮಸ್ಯೆ ಅಂದಾಗ ದುಡ್ಡು ಕೈಗಿದ್ರೆ ಉಳಿತಿಲ್ಲ. ಅಡಿಕೆ ಮನೆಗಿದ್ರೆ ಮಾತ್ರ ಉಳಿದು ಬಿಟ್ಟರೆ ದುಡ್ಡು ಲಕ್ಷ ಇದ್ರು ಆವತ್ತು ಖರ್ಚು ಮಾಡೋದು ಅಷ್ಟೇ. ಅದರಿಂದ ರೇಟ್ ತಗೊಂಬಕತ್ತಿಲ್ಲ ಅವ್ರಿಗೆ. ಬಟ್ ರೈತರಿಗೆ ಅರ್ಜೆಂಟ್ ಇದ್ದಾಗ ರೇಟ್ ಇರೋದಿಲ್ಲ. ಹೌದು, ಅಂದರೆ ನಮ್ಮ ಉಡುಪಿ ಕುಂದಾಪುರ ಈ ಭಾಗದಲ್ಲಿ ಹೆಚ್ಚಿನ ಜನರು ಆ್ಯಕ್ಚುಲಿ ಹೇಳಬೇಕಂದ್ರೆ ಮಕ್ಕಳ ಎಜುಕೇಷನ್ಗಾಗಲಿ ಪ್ರತಿಯೊಂದಕ್ಕೂ ಮದುವೆಗಾಗಲಿ ಅಡಿಕೆಯನ್ನೇ ನಂಬಿ ಬದುಕುವಂಥ ಜನರು ತುಂಬ ಜನ ಇದ್ದಾರೆ ಇವತ್ತು. ಆದ್ದರಿಂದ ಪ್ರತಿಯೊಂದರ ಬಗ್ಗೆ ಅವರು ಸ್ವಲ್ಪ ಜಾಗೃತಿಯನ್ನು ಮಾಡ್ಕೊಳ್ಬೇಕು. ಈಗ ಒಂದು ಕೊಳೆ ಬರದ ರೀತಿಯಲ್ಲಿ ದಾಸ್ತಾನು ಇಡುವುದರಲ್ಲಿಯೂ ಕೂಡ ಪ್ರತಿಯೊಂದು ರೇಟ್ ಬಂದಾಗ ಅದನ್ನು ಕೊಡುವಂಥದ್ದು. ಅಂದರೆ ಇನ್ನೊಬ್ಬರ ತಾವು ಶ್ರಮಪಟ್ಟು ರೈತರಂತ ಹೇಳಿದ್ರಾಗಲ್ಲ, ತಾವು ಶ್ರಮಪಟ್ಟು ಕೆಲಸ ಮಾಡಿದ್ದು ಅವರಿಗೆ ಸಂಪೂರ್ಣ ಸಿಗುವಂತಾಗಲಿ, ಮಧ್ಯದಲ್ಲಿ ಯಾರಿಗೂ ಸಿಗುವುದು ಬೇಡ ಅನ್ನೋದು ನಮ್ಮ ಚಿಂತನೆಗೋಷ್ಠಿ ಉದ್ದೇಶನೂ ಇದೆ. ರೈತರಿಗೆ ಆದಷ್ಟು ಲಾಭ ತಗೊಳ್ಳಿ ಅಂತ. ನಮ್ಮಿಂದ ಒಂದು 1% 2% ಹೆಲ್ಪ್ ಆಗಲಿ. 4 ಜನರವರು ಕೇಳಿ, ಎಲ್ಲರೂ ಕೇಳ್ತಾರೆ ನಾನು ಹೇಳೋದಿಲ್ಲ. ರೇಡಿಯೋ ಕೇಂದ್ರ 4 ಜನ ಅಳವಡಿಸ್ಕೊಂಡ್ರೆ, ಅದ್ರ ಬಗ್ಗೆ ಥಿಂಕ್ ಮಾಡಿದರೆ, 4 ಜನರ ಚೇಂಜ್ ಆದರೆ ಅದೇ ನಮ್ಮ ಕಾರ್ಯಕ್ರಮ ಸಕ್ಸಸ್ ಅಂತ ನಮ್ಮ ಯೋಚನೆ. ನಾಳ್ದು ರೇಟ್ ಇದ್ದಾಗ ಸ್ವಲ್ಪ ಪ್ರಮಾಣದ ಕೊಡಿ, ಒಂದು ಅರ್ಧ ಅಂಶನೋ ಕಾಲು ಅಂಶನೋ ನಿಮಗೆ ಎಷ್ಟು ಬೇಕೋ ಅಷ್ಟು ಕೊಟ್ಕೊಳ್ಳಿ. ನಿಮ್ಮ ಅರ್ಜೆಂಟ್ ಇದ್ದಾಗ ರೇಟ್ ಸಿಗೋದಿಲ್ಲ. ಆವಾಗ ನೀವು ಅದೇ 450 250 ತಗೊಂಡೆ ಕೊಡೋದಿತ್ತು. ನಾನೊಂದು ರೈತರಾಗಿ ನಾನು ಮಾಡಿ ತಪ್ಪದೆ. ರೇಟ್ ಇದ್ದಾಗ ನಮ್ಗೆ ಕೊಡೋ ಮನುಷ್ಯ ಗೊತ್ತಿಲ್ಲ. ಮತ್ತೆ ಮಾರುಕಟ್ಟೆ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡ್ತಾ ಇರಿ. ಇವತ್ತು ಎಷ್ಟಿತ್ತು, ನಾಳೆ ಎಷ್ಟಿತ್ತು ಕೇಳಿ, ಏನು ತೊಂದರೆ ಇಲ್ಲ. ವಸ್ತುವಿನ ಬಗ್ಗೆ ನಾವು ಪ್ರತಿನಿತ್ಯ ಇದು ಮಾಡ್ತಾ ಇರ್ಬೋದು. ಹಾಂ, ನಾವೇಂತ ಗೊತ್ತಾ, ಅದಕ್ಕೆ ಮಾರುಕಟ್ಟೆ ಬಗ್ಗೆ ತಲೆಗೆಡ್ಸ್ಕೊಂತಿಲ್ಲ. ನಮಗೆ ಅರ್ಜೆಂಟ್ ಇದ್ದಾಗ ಇವತ್ತು ಎಷ್ಟಿತ್ತ ರೇಟಾ. ಇನ್ನು ಮಾರುಕಟ್ಟೆಯಲ್ಲಿ ನಾನು ಅಬ್ಸರ್ವ್ ಮಾಡಿದೆ ಅಂತ ಗೊತ್ತಾ, ಅಡಿಕೆ ತಗೊಂಡವ್ರು ಕೂಡ ಸ್ವಲ್ಪ ತಗೊಂಡವ್ರು ಕೂಡಲೇ ಮಾರುಕಟ್ಟೆಯನ್ನು ಕೇಳೋದು ಅಂತ ಗೊತ್ತು ಕೆಲವರು. ಇದು ಗನ ಅಡಿಕೆಯಲ್ಲಿ ಎಲ್ಲಿ ಕೊಟ್ಟು ಬಂದ್ರಿ ಈ ಕ್ವಶನ್. ಅದೇನೋ ಗೊತ್ತಾ, ರೈತರನ್ನ ಮಾನಸಿಕವಾಗಿ ಕುಗ್ಗಿಸುವ ತಂತ್ರ. ನೀವು ಹೇಳ್ಕಷ್ಟದೆ ಗನ ಅಡಿಕೆ ಎಲ್ಲ ಮನೆಗೆ ಇಟ್ಟಿದ್ದೆ, ಬರೋ ವರ್ಷಕ್ಕೆ ಮಾರ್ತೀವಿ, ಈ ವರ್ಷ ಮಾರೋದಿಲ್ಲ, ನಿಮಗೆ ಈ ಸಾಕಲ್ಲ, ನೀವು ಕೊಡೋ ರೇಟ್ ಸಾಕಲ್ಲ, ಇದನ್ನೇ ತಗೊಬಂದಂತ ಹೇಳಕ್ಕೆ ನೀವು. ಅವ್ರು ಆ ಕ್ವಶನಿಗೆ ಮಾತ್ರ, ಬೇರೆ ಅಂತ ದೇಶಕ್ಕಲ್ಲ. ಅರ್ಥ ಆಯ್ತಾ? ಅದು ನೀವು ಕೊಡೋ ರೇಟಿಗೆ ಇಷ್ಟ ಅಡಿಕೆ, ಈ ಗುಣಮಟ್ಟ ಸಾಕಲ್ಲ ಅಂತ ನೀವು ಹೇಳಿ, ಧೈರ್ಯದಿಂದ ಹೇಳಿ, ಏನು ತೊಂದರೆ ಇಲ್ಲ. ಅದು ವಿಷಯ ಮಾರುಕಟ್ಟೆ ಕುಗ್ಗಿಸೋದು. ಆ್ಯಕ್ಚುಲಿ ರೈತರು ತಗೊಬೋದಂತ ಗೊತ್ತಾ, ರೈತರ ತಪ್ಪು ಇನ್ನೊಂದು ಇತ್ತು, ಸಾಲ್ಟ್ ಮಾಡಿ ತಗೊಂಡು ಹೋಗ್ತಿಲ್ಲ. ಬೆಟ್ಟಿ, ಕರಿಗೋಟ, ಸಿಪ್ಪೆಗೋಟ, ಅದೇ ಉಳ್ಳಾಗಡ್ಡೆ, ಪಟೋರ, ಆಮೇಲೆ ಒಂದು ಬಿರುಕು ಬಂದು ವೆರೈಟಿ ಬಗ್ಗೆ ಒಂಚೂರು ಹೇಳಿ. ಅದ್ರ ಒಂದು ಚಾಲೆ ಒಳ್ಳೆ ಅಡಿಕೆ ಬರುತ್ತೆ, ಇನ್ನೊಂದು ಪಟೋರ ಅಂದ್ರೆ ಪಟೋರ ಅಂದ್ರೆ ಅಡಿಕೆ ಸ್ವಲ್ಪ ಒಡೆಯುದಂತದ್ದು ಬರ್ತದೆ, ಇನ್ನೊಂದು ಉಳ್ಳಾಗಡ್ಡೆ ಸ್ವಲ್ಪ ಸಿಪ್ಪೆ ಬರ್ತದೆ, ಅದು ಇನ್ನೊಂದು ಕರಿಗೋಟು, 4 ಅಂತ ಬರ್ತದೆ. ಆ 4 ಭಾಗ ವಿಭಾಗ ಮಾಡಿ ತಗೊಂಡು ಹೋದ್ರೆ ಮಾತ್ರ ನಿಮ್ಗೆ ರೇಟ್ ಒಳ್ಳೆ ರೇಟ್ ಕೊಡ್ತಾರೆ. ಆಕ್ಚುಲಿ ನೀವೆಲ್ಲ ಮಿಕ್ಸ್ ಮಾಡಿ ತಗೊಂಡು ಹೋದ್ರೆ ನಿಮಗೆ ಈ ಪಟೋರ ರೇಟ್ ಇತ್ತಲ್ಲ ಅದನ್ನೇ ಕೊಡೋದು ಅಷ್ಟೇ ಬಿಟ್ಟರೆ ಒಳ್ಳೆ ಅಡಿಕೆ ರೇಟ್ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ. ರೈತರು ಇದನ್ನು ಫಸ್ಟ್ ತಿಳ್ಕೊಳ್ಬೇಕು. ನೀವು ಸಣ್ಣ ಪ್ರಮಾಣದ ತಗೊಳ್ಳಿ, ಸಣ್ಣ ರೈತರು ಇರ್ಬೋದು, ಕಡಿಮೆ ಪ್ರಮಾಣದ ಅಡಿಕೆ ಇರ್ಬೋದು, ಇದು ಸಾಲ್ಟ್ ಮಾಡೋದು ಅಂದರೆ ಅಡಿಕೆ ಹೆಕ್ಕುವುದು ಅಂತಾರೆ ನಮ್ಮ ಭಾಷೆಯಲ್ಲಿ, ಕುಂದಾಪುರ ಭಾಷೆ. ಹೆಕ್ಕುವುದನ್ನ 4 ಜನ ರೈತರ ಹತ್ರ ಕೇಳಿ ತಿಳ್ಕೊಂಡು ಕರೆಕ್ಟಾಗಿ ನೀವು ವೆರೈಟಿ ಮಾಡಿ ಕೊಟ್ಟರೆ ರೇಟ್ಗೆ ತಗೊಳ್ಳಿಕ್ಕೆ ಆಗುತ್ತೆ. ಇವತ್ತು ಏನಾಗಲ್ಲ, ಪಟೋರ, ಉಳ್ಳಿ ಮತ್ತು ಕರಿಗೋಟು ಅದು ಜಾಸ್ತಿ ಬರುತ್ತಂದ್ರೆ ಸೋಲುಕ್ಕೆ ಹೊಯ್ಬೇಡಿ, ಸುಪ್ಪಿಗೂಡೆ ಮಾರಿ, ಅದು ಲಾಭ ಸಿಗುತ್ತೆ. ಮತ್ತು ಹಣ್ಣಡಿಕೆ ರೇಟ್ ಇದ್ದರೆ ಹಣ್ಣಡಿಕೆ ಮಾಡ್ಕೊಂಡ್ರೆ ಸೂಕ್ತ. ರಾಜೇಂದ್ರ ಪೂಜಾರಿ ಹೇಳಿದಾಗೆ ಇವತ್ತಿನ ರೇಟಿಗೆ ಅಡಿಕೆ ಸ್ಟಾಕ್ ಇಡುತ್ತೆ ಅಂದರೆ ಗುಣಮಟ್ಟ ಮೇಂಟೈನ್ ಮಾಡಲೇಬೇಕು, ನೀಟಾಗಿ ಒಣಸಲೇಬೇಕು. ಮೇಂಟೈನ್ ಮಳೆಗಳೇ ಬಂದರೆ ಮತ್ತು ಮಳೆಗಾಲ ಇಡ್ಲಿಕ್ಕೆ ಯಾವುದೇ ಕಾರಣಕ್ಕೂ ಹೋಗಬೇಡಿ. ಮಳೆ ಚಂಡಿ ಆದರೆ ಆದಷ್ಟು ಬೇಗ ಸೇಲ್ ಮಾಡಿ. ಮತ್ತು ರೈತರಲ್ಲಿ ಇನ್ನೊಂದು ಸಮಸ್ಯೆ ಇದೆ, ನಮ್ಗೆ ಬೇಕಿದ್ದಾಗ ಮಾತ್ರ ಸುರಿಯೋದು. ಈ ಬೇಸಿಗೆಲ್ದಾಗ ಈ ಮಳೆ ಈಗ ಸುಲಿದಿಟ್ರೆ
ಮಳೆ ಬರೋ ತನಕ ಹಂಗೆ ಇಡ್ಬೋದು, ಏನು ತೊಂದರೆ ಇಲ್ಲ. ತೊಂದರೆ ಇಲ್ಲ, ಪ್ಲಾಸ್ಟಿಕ್ ಹಾಕಿ ಚೆನ್ನಾಗಿ ಇಟ್ಟರೆ ಅದರ ಪರಿಮಳ ಹಾಗೆ ಇರ್ತದೆ, ಹಂಗೆ ಇರುತ್ತೆ, ಸೊಲ್ದು ಇಡ್ಬೋದು. ರೈತ ಅಂತ ಗೊತ್ತಾ, ಮಾರುವತಿ ಮುಂಚಿನ ದಿನ ಸೊಲ್ಲೋದು, ಅದು ತಪ್ಪು ಮಾಡ್ತಾಯಿದ್ದು. ಅಷ್ಟೊತ್ತಿಗೆ ರೇಟ್ ಇದ್ದರೆ ಸೊಲ್ಕೊಂಬತ್ತಿಲ್ಲ. ಅಂದರೆ ನಿಮಗೆ ಮಾರಬೇಕಂತ ಮಳೆಗೆ ಬೇಸಿಗೆಯಲ್ಲೇ ಮಾರಬೇಕಂತಿದ್ರೆ ಇವಾಗೆ ಸೊಲ್ದು ನೀಟಾಗಿ ಪ್ಯಾಕಿಂಗ್ ಮಾಡಿ ಗೋಡನಲ್ಲಿ ಇಟ್ಟುಬಿಡಿ, ರೇಟ್ ಇದ್ದು ನೋಡ್ಕೊಂಡು ಕೊಟ್ಟುಬಿಡಿ. ಅದು ಸಲಹೆ ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಕೆಲವರು ತಪ್ಪಿದೆ, ನಾನು ಮಾಡೋದಂತೆ ತಪ್ಪು. ನಂಗೆ ರೇಟ್ ಇವತ್ತಿತ್ತ ಅಡಿಕೆ ಸರಿ ತಗೊಂತೆ, ಅಷ್ಟೊತ್ತಿಗೆ ರೇಟ್ ಕಮ್ಮಿ ಆಯಿತು. ಇವಂದು ಮಳೆ ಬರೋ ತನಕ ಆರಾಮಾಗಿ ಸೊಲ್ದು ಇಡ್ಬೋದು. ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಮಳೆಗಾಲದಲ್ಲಿ 1 ತಿಂಗಳು ಇಡ್ಬೋದು. ಎಕ್ಸಾಂಪಲ್ ನೀವು ಅಂಗಡಿ ಕೊಟ್ಟಿರ್ತಾರೆ, ಅಂಗಡಿ ಇವತ್ತೇ ಮಾರೋದಿಲ್ಲ, ಅದು ಅವರು 3-4 ತಿಂಗಳು ಇಟ್ಟುಕೊಂಡೇ ಮಾರೋದು. ರೈತರ ಗಮನಕ್ಕೆ ಇದು ಇರಲಿ, ತೊಳೆದ್ರು ಕೂಡ ಹಾಳಾಗ್ತದೆ, ಅದು ಮೈಂಡ್ ಸೆಟ್ ನಮ್ಮ ತಪ್ಪಿರುತ್ತೆ. ಅದ್ರ ಬಗ್ಗೆ ಮಾಹಿತಿ ತಗೊಳ್ಳಿ. ಮತ್ತು ರಾಜೇಂದ್ರ ಪೂಜಾರೆ, ಈ ಮಳೆಗಾಲದ ಅಡಿಕೆ ಹೆಚ್ಚಿನ ಡ್ಯಾಮೇಜ್ ಇರುತ್ತೆ, ಅದು ಎಂತ ಮಾಡ್ಲಕ್ಕೆ? ಮಳೆಗಾಲದ ಅಡಿಕೆಯನ್ನು ಹೆಚ್ಚಿನವರು ಇಡುವುದಿಲ್ಲ. ಅದನ್ನು ಆದಷ್ಟು ಬೇಗ ಕೆಲವರು ಸುಲಿಲಿಕ್ಕಾದ್ರೆ ಸುಲಿದು ಕೊಡ್ತಾರೆ, ಇಲ್ಲಾದರೆ ಸುಪ್ಪಿ ಕೂಡ ಕೊಡ್ತಾರೆ. ಅದಕ್ಕೊಂದು ಇಂತಿಷ್ಟು ಪ್ರಮಾಣದ ರೇಟ್ ಅಂತ ಇರ್ತಾರೆ, ಹಾಕಿ ಕೊಡ್ತಾರೆ ಅವರು, ಅಂಗಡಿಯವರು. ಆದರೆ ನನ್ನ ಪ್ರಕಾರ ಮಳೆಗಾಲದ ಅಡಿಕೆ, ಬಿದ್ದ ಅಡಿಕೆ ಒಳ್ಳೆಯದು ಬರುವುದಿಲ್ಲ, ಕ್ವಾಲಿಟಿ ಒಳ್ಳೇದು ಬರುವುದಿಲ್ಲ, ಗುಣಮಟ್ಟ ಇರುವುದಿಲ್ಲ. ಆದಷ್ಟು ಬೇಗ ಅದನ್ನು ಸುಲಿದು ಕೊಡುವುದೇ ಒಳ್ಳೆಯದು, ಯಾಕೆಂತ ಹೇಳಿದ್ರೆ ಇಟ್ಟರೆ ಹಾಳಾಗತ್ತೆ. ಆ ರೀತಿ ಸುಲಿದು ಕೊಳ್ಳುವುದೇ ಒಳ್ಳೆಯದು ಅಂತ ರೈತರಲ್ಲಿ ಒಂದು ತಪ್ಪು ಅಭಿಪ್ರಾಯ ನಾನು ಅಬ್ಸರ್ವ್ ಮಾಡಿದೆ ಅಂತ ಹೋಯ್ತು. ಮಳೆಗಾಲದ ಅಡಿಕೆನ ಲೈಕ್ ಮಾಡಿ ಸುಲಿದು ಕೊಡ್ತಾರೆ, ಹಾಳದ ಅಡಿಕೆನ ಅಷ್ಟೊತ್ತಿಗೆ ರೇಟ್ ಸಿಗೋದಿಲ್ಲ ಅವರಿಗೆ. ಬಟ್ ಒಳ್ಳೆ ಅಡಿಕೆ ಇತ್ತಲ್ಲ ಬೇಸಿಗೆಲ್ಲ ಅದನ್ನು ಸುಪ್ಪಿ ಕೂಡ ಕೊಡ್ತಾರೆ. ಅಷ್ಟೊತ್ತಿಗೆ ರೈತರು ಲಾಸ್ ಮಾಡ್ಕೊಂತಿದ್ದಾರೆ. ಅದನ್ನೊಂಚೂರು ರೈತರ ಗಮನ ಕೊಟ್ಟರೆ ಒಳ್ಳೆಯದು. ಹ್ಯಾಂಗ್ ಮಾಡ್ರೆ ನಮ್ಗೆ ಲಾಭ ಆಯ್ತು, ಅದ್ರ ಬಗ್ಗೆ ಥಿಂಕ್ ಮಾಡ್ರೆ ಒಳ್ಳೆಯದು. ಅದಕ್ಕೆ ನಾನು ಹೇಳಿದ್ದೆ ಅಂತ ಹೇಳಿದ್ರೆ, ಈಗ ನಾವು ಶ್ರಮ ಪಡ್ತೇವೆ, ಆ ಶ್ರಮಕ್ಕೆ ತಕ್ಕಂತ ಪ್ರತಿಫಲ ನಮಗೆ ಸಿಗಲಿ ಅಂತ ಹೇಳುದು ನಾನು. ಅಂತ ನೀವು ಹೇಳಿದ್ರೆ ಈಗ ಸಿಪ್ಪೆ ಕೊಡ್ತಾರೆ ಅಂತ ಹೇಳಿ, ಅದು ಸುಪ್ಪೆ ಕೊಟ್ಟರೆ ನಮಗೊಂದು 10 ರೂಪಾಯಿ ಸುಲಿದು ಕೊಟ್ಟರೆ ಲಾಭ ಸಿಗ್ತದೆ ಅಂತ ಆದ್ರೆ ಸುಲಿದೆ ಕೊಡಿಯೋಣ. ಇಲ್ಲ ಅಂದ್ರೆ ನಾವೇ ಸುಲಿಯುವುದಾದ್ರೆ ನಮ್ಗೆ ಲಾಭ ಸಿಗ್ತದೆ ಅಂತ ಆದ್ರೆ 13 ರೂಪಾಯಿ ನಮಗೆ ಸಿಗ್ತದೆ ಅಂತ ಆದ್ರೆ, ಇಲ್ಲ ಅಂತಂದ್ರೆ ಬೇರೆಯವ್ರನ್ನ ಹಾಕೊಂಡು ನಾವು ಸುಲಿದಾಗ ನಮ್ಗೆ ಅದು ಲಾಸ್ ಆಗ್ತದೆ ಅಂತ ಹೇಳಿದ್ರೆ ಬೇಡ, ಸಿಪ್ಪೆ ಊಟನೇ ಕೊಡೋಣ. ಈ ರೀತಿ ನಾವು ತಿಳ್ಕೊಳ್ಬೇಕು. ಮತ್ತೆ ರೈತರ ಗಮನಕ್ಕೆ ಇದೊಂದು, ಸುಲಿದ ಅಡಿಕೆ 13 ರೂಪಾಯಿ 15 ರೂಪಾಯಿ ಅಂತ ಇದ್ರಲ್ಲ, ಆಕ್ಚುಲಿ 13 ರೂಪಾಯಿ 15 25 ರೂಪಾಯಿ ಬೀಳುತ್ತೆ. ಊಟ ಮತ್ತೆ ಊಟ ಕಾಪಿ ರಿಕ್ಷಾ ಚಾರ್ಜ್ ಎಲ್ಲ ಬೀಳುತ್ತೆ. ಅದ್ರ ರೈತರ ಗಮನಕ್ಕೆ ಇರಲಿ, ಅದು ಖರ್ಚು. ಅದ್ರ ಜೊತೆ ನಾವಲ್ಲಿ ಕಾಯ್ತಾ ಕೊರ್ಕೋಬೇಕು ಅವ್ರನ್ನ. ಇಲ್ಲಾಂದ್ರೆ ಅದನ್ನ ಸುಲಿಯುವ ಹೊತ್ತಿಗೆ ಅದನ್ನ ತೆಗೆದು ಆಚೆ ಹಾಕ್ತಾರೆ, ಅಡಿಕೆನ ಸೊಲಕ್ಕೆ ಬತ್ತಿಲ್ಲ ಅಂದ್ರೆ ಆಚೆ ಬಿಸಿ ಹಾಕ್ತಾರೆ, ಅಲ್ಲೂ ಲಾಸ್ ಇರುತ್ತೆ. ಇದು ಕೆಲವು ನೋಡಿದ್ದೆ ನಾನು. ನೀವು ಸುಲಿದ ಅಡಿಕೆ ಜೊತೆ ಅದು ಇರುತ್ತೆ, ಸೊಲಕ್ಕೆ ಬತ್ತಿಲ್ಲ ಅಂತ ತೆಗೆದು ಬಿಸಾಡ್ತಾರೆ, ಅವ್ರದ್ದು ಏನಾಗುತ್ತೆ, ಅವ್ರಿಗೆ ಕೆಜಿ ಲೆಕ್ಕ ಅಷ್ಟೇ. ಅವರಿಗೆ ಇದೆಲ್ಲ ಸಮಸ್ಯೆ ಇರುತ್ತೆ. ಕೆಲವು ಸಣ್ಣ ಪುಟ್ಟ ಅಡಿಕೆನ ಸೊಲಿಯೋದಿಲ್ಲ, ಹಂಗೆ ರಾಶಿ ಹಾಕಿ ಬಿಡ್ತಾರೆ, ಅವ್ರು ಕಾಯ್ಕೋಬೇಕು, ನಿಮ್ಮ ಕೆಲಸನೂ ವೇಸ್ಟು. ಇದೆಲ್ಲ ಇರುತ್ತೆ, ಸುಲಿಯುವಾಗ ತುಂಬ ಸಮಸ್ಯೆ ಇದೆ. ಆಮೇಲೆ ಒಣಗಿಸೋ ಕ್ರಮ, ಮಳೆಗಾಲದ ಅಡಿಕೆನ ಈ ಸೋಲಾರ್ ಟಾರ್ಪಲ್ ಹಾಕಿ ಒಣಸ್ಲಕ್ಕ, ಹೆಂಗೆ ಒಣಸ್ಲಕ್ಕ? ಮಳೆಗಾಲದ ಅಡಿಕೆನ ಒಣಗಿಸುವುದೇ ಹೋದಾದರೆ ಸೋಲಾರ್ ಟಾರ್ಪಲ್ ಹಾಕಿ ಒಣಗಿಸಬೇಕು. ನಾವೀಗ ನಮ್ಮ ಮನೆಯಲ್ಲಿ ನಾವು ಸೋಲಾರ್ ಟಾರ್ಪಲನ್ನು ಹಾಕಿ ಒಣಗಿಸಿದ್ದೇವೆ. ಅಂದರೆ ಎಷ್ಟು ಅಡಿಕೆ ಪ್ರಮಾಣ ಜಾಸ್ತಿ ಇದ್ದಾಗ ಒಣಗ್ತಾ ಬಂದಾಗ ಅದನ್ನು ಸ್ವಲ್ಪ ದಪ್ಪ ಮಾಡಿ ಜಾಸ್ತಿ ರಾಶಿ ಮಾಡ್ತಾ ಬಂದಾಗ ಆ ರೀತಿ ಮಾಡಿಕೊಂಡು ಸೋಲಾರ್ ಟಾರ್ಪಲಲ್ಲಿ ಒಣಗಿಸಿ ಕೊನೆಯಲ್ಲಿ ಅದನ್ನು ಸೋಲಿದು ಮಾರುವಂಥದ್ದು ಉತ್ತಮ. ಸೋಲಾರ್ ಟಾರ್ಪಲ್ಲಿಗೆ ನೆಲದಲ್ಲಿ ಹಾಕಿರೋ ತೇವ ತಗೊಂತಿಲ್ಲ? ಇಲ್ಲ, ಆ್ಯಕ್ಚುಲಿ ನಾವು ನಮ್ಮ ಮನೆಯಲ್ಲಿ ನೆಲದಲ್ಲೇ ಹಾಕಿದ್ದು. ಒಂದು 65 ದಿನದಲ್ಲಿ ನಾನು ಸೋಲ್ದು ಮಾರಾಟ ಮಾಡಿದ್ದೇನೆ ಅದನ್ನು. ಆ್ಯಕ್ಚುಲಿ ಒಳ್ಳೆ ಒಣಗಿದೆ ಮಳೆಗಾಲದಲ್ಲೇ. ಅಂದ್ರೆ ಕೆಲವೊಂದು ಜಾಗದಲ್ಲಿ ತೇವ ತಗೊಂಡು ಅದು ಒಣಿತಿಲ್ಲ ಮಳೆಗಾಲದಲ್ಲಿ. ಈ ಸೋಲಾರ್ ಅಡಿಕೆ ಇತ್ತಲ್ಲ, ಬೇಸ್ಮೆಂಟ್ ಎಷ್ಟು ಹೈಟ್ ಮಾಡಿ ಮಾಡಕ ನೆಲದಲ್ಲೇ ಬಿಟ್ರೆ ಸಾಕ? ನಿಮ್ಮ ಜಾಗವನ್ನು ನೋಡಿಕೊಂಡು ಸ್ವಲ್ಪ ಅಟ್ಟ ಅಂತ ಮಾಡಿ, ಕೆಲವರು ನಮ್ಮ ಕಡೆ ಎಲ್ಲ ಅಟ್ಟ ಅಂತ ಮಾಡಿದ್ದಾರೆ, ಕೆಲವರು ಸಿಮೆಂಟಿನಿಂದ ಒಂದು ಕಾಂಕ್ರೀಟ್ ತರ ಮಾಡಿ ಅದ್ರ ಮೇಲೆ ಹಾಕಿದ್ದಾರೆ, ಕೆಲವರು ಇಂಟರ್ಲಾಕ್ ಮೇಲೆ ಹಾಕಿದ್ದಾರೆ. ಅವರವರ ಒಂದು ಜಾಗದ ಮೇಲೆ ಡಿಪೆಂಡ್ ಮಾಡಿ ಅದು ಮಾಡಬಹುದು. ಕೆಲವು ಸೋಲಾರ್ ಟಾರ್ ಬಗ್ಗೆ ಪಾಲಿಹೌಸ್ ತರ ಮಾಡಿದ್ದಾರೆ. ಪಾಲಿಹೌಸ್ ಹೌದು, ಅದರಲ್ಲಿ ನೀರು ಬೀಳ್ತಾ ಇರುತ್ತೆ ಮಳೆಗಾಲದಲ್ಲಿ ಒಳಗಡೆ. ಅಂದ್ರೆ ನೀರ ಸೋರೋದಲ್ಲ, ಅಡಿಕೆಯಿಂದ ನೀರ ಮೇಲೆ ಆವಿ ಆಗುತ್ತಲ್ಲ, ಆವಿ ಆಗುತ್ತೆ, ಅದು ರಿಟರ್ನ್ ಬೀಳ್ತಾ ಇರುತ್ತೆ. ಅದಕ್ಕೆ ಅಂತ ಗೊತ್ತಾ, ಕೆಲವು ಕಡೆ ಮಾಡಿದ್ರು, ನಾನು ನೋಡಿದ್ದ ಅನುಭವ, ನಾ ಮಾಡಿ ಅನುಭವ ಇಲ್ಲ. ಕೆಲವರು ಕೆಳಗಿನಿಂದ ಗಾಳಿ ಆಚೆ ಪಾಸ್ ಆಗ್ಲಿಕ್ಕೆ ಕೊಟ್ಟಿರ್ತಾರೆ. ಅದು ಅಷ್ಟೊತ್ತಿಗೆ ಅವ್ರದ್ದು ಆವಿ ಹೊರಗಡೆ ಹೋಗುತ್ತೆ, ನೀರು ಬೀಳುವುದಿಲ್ಲ. ಕೆಲವರು ಫುಲ್ ಕ್ಲೋಸ್ ಮಾಡಿರ್ತಾರೆ, ನೀರ್ ಕಡೆ ಬೀಳ್ತಾ ಇರುತ್ತೆ. ನಮ್ಮ ಮಳೆಗಾಲದ ನೋಟ ಮೈ ಮೇಲೆಲ್ಲ ಬೀಳುತ್ತೆ. ಅಷ್ಟೊತ್ತಿಗೆ ಬೇಲ ಅದು ಮಾಡೋತ್ತಿಗೆ ಒಂಚೂರು ಕರೆಕ್ಟ್ ಅನುಭವ ಇದ್ದಾರೆ ತಗೊಳ್ಳಿ. ಕೆಳಗಡೆಯಿಂದ ಅರ್ಧ ಫೀಟ್ ಗ್ಯಾಪ್ ಕೊಟ್ಟು ಈಚೆಯಿಂದ ಆಚೆ ಕಡೆ ಪಾಸ್ ಆಗ್ಲಿಕ್ಕೆ ಕೊಟ್ಟಿರ್ತಾರೆ. ಅವರದೆಲ್ಲ ಸಕ್ಸಸ್ ಆಗಿದೆ. ಫುಲ್ ಕ್ಲೋಸ್ ಮಾಡಿದ್ರೆ ಫೇಲ್ಯೂರ್ ಆಗಿದೆ. ಅಷ್ಟೆಲ್ಲ ಖರ್ಚು ಮಾಡ್ತಾರೆ, ಅದ್ರ ಬಗ್ಗೆ ಒಂಚೂರು ತಿಳ್ಕೊಳ್ಳಿ ಅಂತ ನನ್ನ ಅಭಿಪ್ರಾಯ. ಮತ್ತೆ ರಾಜೇಂದ್ರ ಪೂಜಾರೆ, ಈ ಅಡಿಕೆದ ಕೈಯಲ್ಲಿ ಸುಲಿಯೋದು ಸಕ್ಸಸ್, ಕ್ವಾಲಿಟಿ ಚೆನ್ನಾಗಿ ಬರುತ್ತೆ, ಓಕೆ.
ಅಡಿಕೆ ಮೆಷಿನ್ ಬಂದಿತ್ತಲ್ಲ ಈಗ ಸುಲಭ ಅಡಿಕೆ ಅದು ಮಿಷನ್, ಅದ್ರ ಅಡಿಕೆ ಬಗ್ಗೆ ಒಂಚೂರು ಮಾಹಿತಿ ನಿಮ್ಗೆ ಗೊತ್ತಿದೆ ಹೇಳಿ. ನನಗೆ ಮಷೀನ್ ಬಗ್ಗೆ ಗೊತ್ತಿಲ್ಲ, ನಾನು ಸೊಲ್ದಿಲ್ಲ. ಬಟ್ ಅದು ಹೆಚ್ಚಿನ ಕಡೆ ಅದು ಫೇಲ್ಯೂರ್ ಆಗಿದೆ. ಅಡಿಕೆ ಸ್ಕ್ಯಾಚ್ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಹೇಳಿದ್ದು ಕೇಳಿದ್ದು ನನಗೆ ಗೊತ್ತಿಲ್ಲ, ನಾನು ನೋಡ್ಲೂ ಇಲ್ಲ. ನಾವೇನಿದ್ರು ಕೂಡ ಕೈಯಲ್ಲೇ ಸುಲಿಯುವಂಥದ್ದು. ಮಷೀನು ಇತ್ತೀಚಿನ ದಿನಗಳಲ್ಲಿ ಅದು ಫೇಲ್ಯೂರ್ ಆಗಿದೆ. ಹೌದು. ನಾನು ಒಂದ್ಸಲ ಜಪ್ತಿಯಲ್ಲಿ ಸೋಲಿಸಿದ್ದೆ ಅಡಿಕೆ ಮಿಷನಲ್ಲಿ. ನಂದು ಅಡಿಕೆ ಮಾಮೂಲಿ ಯಾವ್ದು 600ರಿಂದ 605 ಗ್ರಾಮ್ ಬರುತ್ತೆ ಅಡಿಕೆ ಕೈಯಲ್ಲಿ ಸೋಲಿದ್ರೆ. ಯಾವ ಅಡಿಕೆ ಒಂದು ರಾಶಿನ ಬಾಚಿಗೆ ಸೋಲಿದ್ ನಾನು. ನಾನು ಅಲ್ಲಿ ಮಿಷಿನಿಗೆ ತಗೊಂಡು ಹೋದಾಗ 500 ಗ್ರಾಮ್ ಬಂದೈತೆ. ಅದರ ಮೇಲಿನ ಪೌಡರ್ ಎಲ್ಲ ಹಾರಿ ಹೋಗಿದೆ. ಪೌಡರ್ ಆಗೋದಲ್ಲ, ಅಡಿಕೆ ಹೊಡಿಯಾಗಿದೆ. ಹೌದು ಹೌದು, ಅರ್ಥ ಆಯ್ತಾ? ಹೌದು. ಡ್ಯಾಮೇಜ್ ಜಾಸ್ತಿ ಆಗುತ್ತೆ. ಕೆಲವೊಂದು ಅರ್ಧ ಅಡಿಕೆ ಆಚೆಗೆ ಹೋಗುತ್ತೆ. ಹೌದು. ಮಿಷನ್ ಹೊಡೆಯೋದು ಅದು, ಹೌದು. ಅಡಿಕೆ ಹಾರಿ ಹೋಗುತ್ತೆ. 500 ಗ್ರಾಮ್ ಬಂದೈತೆ ನಂಗೆ. 105 ಗ್ರಾಮ್ ಲಾಸ್. ಹೌದು. ಮಿಷಿನ್ ತಗೊಂಡು ಅದರೊಟ್ಟಿಗೆ ನೀವು ಹೇಳಿದಾಗೆ ಗಚ್ಚು ಬರೋದು. ಹೌದು. ಗಚ್ಚು ಬಂದಾಗ ಅದು ಫಸ್ಟ್ ಕ್ವಾಲಿಟಿ ಗೊತ್ತೆ, ಸೆಕೆಂಡ್ ಕ್ವಾಲಿಟಿ ಗೊತ್ತು. ಹೌದು. ಈ ಒಂದು ಆಕ್ಚುಲಿ ಭತ್ತ ಕಟಾವು ಮಾಡಿದಾಗ ದೊಡ್ಡ ಮಷೀನಲ್ಲಿ ಭತ್ತವನ್ನು ನಾವು ಕಟಾವು ಮಾಡಿದಾಗ ಅರ್ಧೋಶಿ ಭತ್ತ ಗದ್ದೆಯಲ್ಲಿ ಹೋಗ್ತದೆ. ಕೈಯಲ್ಲಿ ಕಟಾವು ಮಾಡಿದಾಗ ಎಲ್ಲೂ ಕೂಡ ವೇಸ್ಟ್ ಇಲ್ಲ ಅನ್ನೋದು. ಹೌದು. ಆ ಮಿಷನರ್ ಹತ್ರ ನಾನು ಕ್ವಶನ್ ಮಾಡಿದೆ. ಅವ್ರು ಹೇಳೋದು ನಮ್ಮಲ್ಲಿ ಬಪ್ಪದ 500ರಿಂದ 550 ಅಷ್ಟೇ. ಅವ್ರು ಕರೆಕ್ಟ್ ಹೇಳಿದ್ರು, ಅವ್ರದ್ದು ತಪ್ಪೇನಿಲ್ಲ. ಹೌದು, ತಪ್ಪು ನಮ್ಮದೇ. ನಾವು ತಗೊಂಡ ಮಿಷನ್ ಹಾಕ್ತಲ್ಲ ಅಲ್ಲಿ ಹೊಡಿ ಮಡಿ ಬಿಸಾಡತ್ತೆ ಅಷ್ಟೇ. ಕೆಲ ರೈತರು ಇದು ಸ್ವಲ್ಪ ಅಬ್ಸರ್ವ್ ಮಾಡ್ಕೋಬೇಕು. ಲಾಸ್ ಹೆಂಗೂ ಆಗುತ್ತೆ, ಅಬ್ಸರ್ವ್ ಮಾಡ್ಕೋಬೇಕು. ಮತ್ತೆ ಮಿಷನ್ ಎಲ್ಲ ಇನ್ನು ಕೆಲ ತಪ್ಪಿರುತ್ತೆ, ನಮ್ಮ ಎದುರಿಗೆ ಮಾಡೋದಿಲ್ಲ. ಹೌದು. ಮತ್ತು ಕೆಲವರು ಅದನ್ನು ದೊಡ್ಡ ದೊಡ್ಡ ಮಂಡಿಯವರು ಮಿಷನಲ್ಲಿ ಸುಲಿದಂಥ ಅಡಿಗೆಯನ್ನು ತಗೊಳ್ಳೋದಿಲ್ಲ. ರೈತರು ಎದುರು ಅವರು ಮಾಡೋದಿಲ್ಲ, ಕೆಂಟು ಪುರ್ಸೋತಿಲ್ಲ ಅಂದ್ರೆ ಮಿಷನ್ ಬೇಕಾ ಸುಮ್ಮನೆ ಕೂತ್ಕೊಂಡಿರಲಿ, ಪುರ್ಸೋತಿಲ್ಲ. ಹೆಚ್ಚು ಅವರು ರೈತರ ಎದುರೇ ಮಾಡಬೇಕು. ಕಷ್ಟ ಸುಖ ರೈತರಿಗೆ ಗೊತ್ತಾಯ್ಕಲ್ಲ. ಕಷ್ಟ ರೈತ ಬೆಳೆದ ಐಟಮ್ ಅದು, ರೈತ ಇಲ್ದಿದ್ದಲ್ಲಿ ಮಾಡೋದಲ್ಲ. ಅದರಲ್ಲಿ ಹೆಚ್ಚು ಕಮ್ಮಿ ಆದರೆ ನಾವು ಯಾರು ಅದ ಕೇಳಬೇಕು? ಅವ್ರು ಕೊಟ್ಟದ್ದು ತಕ್ಕಂದಲ್ಲ, ನಮ್ಮ ಕೇಮಕ ರೈಟ್ಸ್ ಇದಲ್ಲ ರೈತರಿಗೆ, ನಮ್ಮ ಐಟಮ್ ಅಲ್ಲ, ನಮ್ಮ ಎದುರುಗಡೆ ಮಾಡಿ ಅಂತ ಕೇಳ್ಬೋದಲ್ಲ. ನಂಗೆ ಜಪ್ತಿಲ್ಲ ಒಂದು ಅನುಭವ ಆಯಿತು, ಅದರಿಂದ ಇದು ಶೇರ್ ಮಾಡ್ತಾ ಇದ್ದಾಗೆ. ರೈತರ ಗಮನಕ್ಕೆ ಇದೊಂದು ಸ್ವಲ್ಪ ಇರಲಿ ಹಾಗೆ. ರಾಜೇಂದ್ರ ಬಜಾರ, ನಿಮ್ಮದು ನಂಬರ್ ಒಂದು ರೇಡಿಯೋ ಕೇಂತರಿಗೆ ಕೊಡಿ ಸ್ವಲ್ಪ. ನನ್ನ ಮೊಬೈಲ್ ನಂಬರು 7338510215. ಹಾಗೆ ನನ್ನ ನಂಬರ್ ತಗೊಳ್ಳಿ. ನಾನು ಪ್ರವೀಣ್ ಹೆಬ್ಗೋಳಿ ಅಂತ. ನಾವು ಫುಲ್ ಟೈಮ್ ಕೃಷಿಕರು, ನಿಸರ್ಗ ಕೃಷಿಕರು. ಬೆಳಿಗ್ಗೆ 6ರಿಂದ 12 ಗಂಟೆ ತನಕ ತೋಟದಾಗೆ ಇರುತ್ತೆ. ಎಷ್ಟೊತ್ತಿಗೆ ಫೋನ್ ಮಾಡಿ ರಿಸೀವ್ ಮಾಡುತ್ತೆ. ಸಿಗ್ನಲ್ ಸ್ವಲ್ಪ ಸಮಸ್ಯೆ ಇದೆ. ನಂಬರ್ ತಗೊಳ್ಳಿ 8310316249. ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ. ಇವತ್ತಿನ ಕೃಷಿ ಚಿಂತನೆಗೋಷ್ಠಿಯ 5ನೇ ಸಂಚಿಕೆಯನ್ನು ಮುಗಿಸ್ತಿದ್ದೇವೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಇನ್ನೊಬ್ಬರು ಅತಿಥಿ ಅಥವಾ ಎಕ್ಸ್ಟ್ರಾ ಅತಿಥಿಯನ್ನು ಸೇರಿಸ್ಕೊಂಡು ಕೃಷಿ ಚಿಂತನೆಗೋಷ್ಠಿ ನಡೆಸ್ತೇವೆ. ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ. ನಾನು ಎಷ್ಟು ಬತ್ತಿ ಅಕ್ಕ.